ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 16ನೇ ತಾರೀಕು ಏಪ್ರಿಲ್ 2024 ಮಂಗಳವಾರ, ಕ್ರೋಧಿರ್ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಪುಷ್ಯ ನಕ್ಷತ್ರ, ಧೃತಿಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ತೊಂದರೆ ಕೊಡತಕ್ಕಂಥ ಮುಹೂರ್ತಗಳು ಬೆಳಿಗ್ಗೆ 6:56 ಬೆಳಿಗ್ಗೆ 7:45 ಬೆಳಿಗ್ಗೆ 8:35 ಬೆಳಿಗ್ಗೆ 9:25 ಇರತಕ್ಕಂಥ ಈ ಸಮಯ, ಅದರಲ್ಲೂ ಅಷ್ಟಮಿ, ಪುಷ್ಯ, ಜಾಗ್ರತೆ. ಅಭಿಜಿತ್ ಮುಹೂರ್ತ ಬಂದು ಬಹು ವಿಶೇಷವಾಗಿ ಬೆಳಿಗ್ಗೆ 11:54 ಮಧ್ಯಾಹ್ನ 12:44 ಇರತಕ್ಕಂಥ ಒಂದು ಪ್ರಭಾವ. ಅಷ್ಟಮಿ, ಪುಷ್ಯ ನಕ್ಷತ್ರ ಒಂದು ರೀತಿ ದುಃಖದ ಒಂದು ಭಾವವೇ, ಹೇಳಲಿಕ್ಕೆ ಸಂಕಟವೇ ಮಕ್ಕಳೇ. ಎಲ್ಲರೂ ನಾನು ನಿನ್ನೆಯ ಸಂಚಿಕೆ, ವಿಶೇಷವಾಗಿ ಭಾನುವಾರದ ಸಂಚಿಕೆ ಹೇಳಿದ್ದೆ, ಸಾವಿಗಿಂತ ಮಧುರವಿಲ್ಲ ಅಂತ. ನಮ್ಮ ಎಲ್ಲ ಭಾವಗಳನ್ನು, ಬಾಧೆಗಳನ್ನು, ನೋವುಗಳನ್ನು, ಅವಮಾನಗಳನ್ನು, ಗೌರವದಿಂದ ಮೆರೀತಿದ್ರೆ ನಾನೇ ಕಣೋ, ನಾನೇ ವಿದ್ವತ್ತು, ನಾನೇ ಜ್ಞಾನಿ, ನಾನೇ ಶ್ರೀಮಂತ, ಬಾರೋ ಬಿಟ್ಟು ಅಂತ. ಅವಮಾನದಿಂದ ಬೇಯ್ತಿದ್ರು ಕೂಡ ಅದೂ ಬಿಟ್ಟು ಬಾರೋ. ಗೆದ್ದು ಬೀಗಿದೆ, ಅದನ್ನು ಬಿಟ್ಟು ಬಾರೋ. ಸೋತು ಸುಣ್ಣವಾದೆ, ಅದನ್ನು ಬಿಟ್ಟು ಬಾರೋ. ಎಲ್ಲದಕ್ಕೂ ಒಂದು ಅಂತ್ಯ, ಅಂಥದ್ದೊಂದು ಭಾವ ಸಾವು. ವಿಶೇಷವಾಗಿ ಆ ಸಾವು ಅನ್ನೋದು ನಮ್ಮನ್ನ ಎಲ್ಲ ಭವಬಂಧಗಳಿಂದ ಇಲ್ಲಿ ತೂಗಾಡ್ತಾ ನಿಲ್ತಾ ಇದ್ದದ್ದನ್ನು ತೆಗೆಸಿ ಕರ್ಕೊಂಡು ಹೋಗಿದೆ. ಪರಮ ಪೂಜ್ಯ ನಮಗೆ ತುಂಬ ಒಂದು ರೀತಿ, ಇವತ್ತು ನಾವೆಲ್ಲ ಜ್ಯೋತಿಷ್ಕರು ಇವತ್ತು ನಮ್ಮನ್ನ ತುಂಬ ಕೇವಲವಾಗಿ ತುಂಬ ಜನ ನೋಡ್ತಿದ್ರು. ಅವತ್ತಿನ ಕಾಲಕ್ಕೆ ಜ್ಯೋತಿಷ್ಯ ಮನೆಗೂ ತಲುಪಿಸಿ, ಒಂದು ಜ್ಯೋತಿಷ್ಯದ ಶಕ್ತಿಯ ಬೆಳಕನ್ನ ತೋರಿಸಿ, ಒಂದು ರೀತಿಯ ಅನ್ನದಾತರು, ನಮಗೆಲ್ಲ ಅನ್ನದಾತರು, ಭೀಷ್ಮ ಪಿತಾಮಹ ಅಂತಾನೆ ಹೇಳಬಹುದು. ಅಂಥ ಒಂದು ಪರಿಪೂರ್ಣ ಪರಿವ್ರಾಜಕ ಗುರುಗಳಾದಂತಹ ಶ್ರೀಯುತ ಎಸ್ ಕೆ ಜೈನ್ ಅವರು ನಮ್ಮೊಂದಿಗಿಲ್ಲ. ನೋವೇ, ಭೌತಿಕವಾಗಿಲ್ಲ, ಆದರೆ ಅವರು ಬಿಟ್ಟು ಹೋದ ಪರಂಪರೆ, ಅವರು ಬಿಟ್ಟು ಹೋದ ವಿದ್ವತ್ತು, ಜ್ಞಾನ ಭಂಡಾರ ಭೇಟಿಯಾಗಿದ್ದೇನೆ ಒಂದು 3-4 ಬಾರಿ. ಅಂಥ ಒಂದು ಸರಳತೆ, ಸಹೃದಯತೆ, ಸಜ್ಜನಿಕೆ ತುಂಬ ಅಪರೂಪ. ಆ ಮೇರು ಶೃಂಗ. ತುಂಬ ಜನ ಹೇಳ್ತಾರೆ ಜ್ಯೋತಿಷಿಗಳಿಗೆ ಗೊತ್ತಾಗೋದಿಲ್ವಾ? ಇಲ್ಲ, ಗೊತ್ತಾಗೋಲ್ಲ. ನಿಜವಾದ ಗುರುವಿಗೆ ತನ್ನ ಬಗ್ಗೆ, ತನ್ನವರ ಬಗ್ಗೆ ಆಲೋಚನೆ ಇಲ್ಲ, ಎದುರುಗಡೆಯವ್ರ ಬಗ್ಗೆ ಯೋಚನೆ. ನಮಗೆ ಕಾಣಿಸೋದು ಇಲ್ಲ. ಅದನ್ನ ಎಷ್ಟೋ ಬಾರಿ ಹೇಳಿದ್ದೇನೆ. ನಮ್ಮ ಜಾತಕ ನಮ್ಮ ಕಣ್ಣಿಗೆ ಕಾಣಿಸೋಲ್ಲ, ಕಾಣಿಸಲು ಬಾರದು. ಕಾಣಿಸ್ದವನಿಗೆ ಹೊರಗಡೆದ್ ಕಾಣಿಸೋಲ್ಲ, ಹೊರಗಡೆ ಕಾಣಿಸ್ದವನಿಗೆ ಒಳಗಡೆದ್ ಕಾಣಿಸೋಲ್ಲ. ಹೌದು, ಅಂತ ಒಂದು ಗುರು. ಇವತ್ತು ಪ್ರತಿ ವಾಹಿನಿಯಲ್ಲೂ 4 ಜನ ಜ್ಯೋತಿಷಿಗಳು ಕುತ್ಕೊಂಡಿದ್ದಾರೆ. ನಾವು ಮಾತಾಡ್ತೇವೆ, ನಮ್ಮ ವಿದ್ವತ್ ಇರ್ಬೋದು, ಜ್ಞಾನ ಇರ್ಬೋದು. ನನಗೊಂದು ಆಸೆ ಇತ್ತು, ಉದಯ ಟಿವಿಯಲ್ಲಿ ಮಾಡಬೇಕು ಅಂತ. ಯಾಕೆಂದ್ರೆ ಆ ಉದಯ ಟಿವಿಯಿಂದ ಮನೆಗೂ ತಲುಪಿದಂಥವರು. ಆಗ ಒಮ್ಮೆ ಶೇಖರ್ ಸರ್ ಕರೀತಾರೆ, ಬಾಲರಾಜ್ ನಾಯ್ಡು ಅಂತ ಇರ್ತಾರೆ, ಉದಯ ಟಿವಿನಲ್ಲಿ ಮಾಡಿ ಅಂತ ಕಾರ್ಯಕ್ರಮ ನಡೆಸಿ, ಆಗ ಅವರನ್ನು ಭೇಟಿ ಆಗ್ತಾನೆ. ಆಗ್ಲೂ ತುಂಬ ವಿದ್ವತ್ತು ಮಕ್ಕಳೇ, ನಿಮಗೆ ಗೊತ್ತಿಲ್ಲ, ಅಪಾರವಾದಂಥ ಜ್ಞಾನ ಭಂಡಾರ. ನಾನು ಹೇಳಬೇಕು ಅಂದ್ರೆ ಆ ಮೇರು ಪರ್ವತದ ಮುಂದ್ಗಡೆ ನಾನೊಂದು ಅಣುವೇನೋ. ಹೌದು, ಬನ್ನಿ ರವಿಶಂಕರ್ ನಮ್ಮ ಜೊತೆ ಕಾರ್ಯಕ್ರಮ ಮಾಡಿ ಅನ್ನೋರು ನಾನು ಹೇಳ್ತಿದ್ದೆ. ಇಲ್ಲ ಗುರುಗಳೇ, ಅರ್ಹತೆ ಬೇಕು. ರಾಮರ ಪಾದದ ಬಳಿಯೇ ಹನುಮ ಕುಳಿತುಕೊಳ್ಳಬೇಕೇ ವಿನಃ ರಾಮರ ಪಕ್ಕದಲ್ಲಿ, ರಾಮರ ಎದುರುಗಡೆ, ಎಡ ಬಲ ಎದುರುಗಡೆ ಇಲ್ಲ ಗುರುಗಳೇ.
ನಾನು ಬರೋಲ್ಲ ಗುರುಗಳೇ, ನೀವೇನೇ ಹೇಳಿ. ಆ ಸ್ಥಾನ ವ್ಯಾಸಪೀಠವೇ, ಗುರುಪೀಠವೇ. ಅವೆಲ್ಲ ಇವತ್ತು ಎಲ್ಲ ಜ್ಯೋತಿಷಿಗಳಿಗೂ ಇಂಥದೊಂದು ಮರ್ಯಾದೆ, ವಿಶ್ವಾಸ, ಗೌರವ, ಪ್ರೀತಿ ಸಿಕ್ಕಿರುವುದಕ್ಕೆ ಮೂಲ ಕಾರಣ ಪುರುಷರೇ. ಇವತ್ತು ಮಾಧ್ಯಮದಲ್ಲಿ ನಮ್ಮನ್ನ ಈ ಬೆಳಕಾಗಿ ನಿಲ್ಲಿಸಿದಂತ ತುಂಬಾ ಒದ್ದಾಡಿಬಿಟ್ಟೆ ಮಕ್ಕಳೇ, ನೀವು ನಂಬೋಲ್ಲ. ಪರಮ ಪೂಜ್ಯರು ಒಂಥರ ಭುಜದ ಮೇಲೆ ಕೈ ಹಾಕಿ, ಈಗಲೂ ಆ ಫೋಟೋ ಇದೆ. ಒಂಥರ ಆತ್ಮೀಯತೆ, ವೈಬ್ರೇಷನ್. ದಟ್ ಮ್ಯಾನ್ ವೆರಿ ಡೌನ್ ಟು ಅರ್ತ್. ಕಲಿತಿದ್ದು ತುಂಬಾ ಆ ಸರಳತೆ, ಸಜ್ಜನಿಕೆ, ಸಹೃದಯತೆ. ಎಷ್ಟು ಕಲಿತಿದ್ದರೂ ಇನ್ನಷ್ಟು ಕಲಿಯಬೇಕೆನ್ನುವಂತ ಅಗಾಧವಾದಂತಹ ಒಂದು ಜ್ಞಾನದ ಹಸಿವು ಅವರಿಗೆ. ತೃಪ್ತಿ ಇರ್ತಿರ್ಲಿಲ್ಲ. ಅವರಿಂದ ತಿಳ್ಕೊಂಡೆ ಕಲಿತಾ ಇರಬೇಕು ರವಿಶಂಕರ್. ಗುರುಗಳೇನವ್ರು ನನ್ನನ್ನ, ನಾನು ಸುಮ್ಮನಿರಿ ಗುರುಗಳೇ ಹಾಗೆ ಹೇಳ್ಬೇಡಿ, ನನಗೊಂಥರ ಸಂಕೋಚ. ಏನದು, ನಾವೆಲ್ಲ ಏನೋ ಇರ್ಬೋದು, ದೈವ ಅವರ ಸಮಕಾಲೀನದಲ್ಲಿ ಅವರ ಜೊತೆಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅಂದ್ರೆ ನಮಗೊಂಥರ ಕೊಂಬು, ಅಷ್ಟೇ ಹೇಳಬಲ್ಲೆ. ತುಂಬಾ ಒಂಥರ ಕೆಲವರು ಆ ಕಮೆಂಟ್ಸು ಕೆಲವೊಂದ್ ಕಡೆ ಹಾಕಿರ್ತಕ್ಕಂಥದ್ದು ನಾನು ನೋಡಿದೆ, ಎಲ್ಲೋ ಒಂದು ಮನ್ಸಿಗೆ ತುಂಬಾ ಗಾಯ ಆಯ್ತು. ಜ್ಯೋತಿಷ್ಯದ ಬಗ್ಗೆ ಗೊತ್ತಿಲ್ದಿರೋರು ಮಾತಾಡ್ತಾರೆ. ನನಗೀಗಲೂ ಗೊತ್ತಿಲ್ಲ, ಕಲಿತಿದ್ದೇನೆ, ಅವರಿಂದ ಕಲಿತ ಪಾಠ. ಪ್ರತಿ ಒಂದು ಜಾತಕವೂ ಕಲಿಯಲಿಕ್ಕೆ ತುಂಬಾ ಇದೆ. ಪರಿಪೂರ್ಣ ಯಾವತ್ತು ಅಂತ ಅನ್ಕೋತಿರೋ ರವಿಶಂಕರ್ ಅವತ್ತು ವಿದ್ಯೆ ಹೊರಟೋಗುತ್ತೆ ಅಂತ ಹೇಳ್ಕೊಟ್ಟಿದ್ರು. ಅವರನ್ನು ಅವಮಾನಿಸಿದವರುಂಟು, ಅವರನ್ನು ಚುಚ್ಚಿ ಮಾತಾಡಿಸಿದವರುಂಟು. ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಬರೀ ವಿದ್ಯೆ ಬಗ್ಗೆ ಅಷ್ಟೇ. ಇನ್ನಷ್ಟು ತಿಳಿದುಕೊಳ್ಬೇಕು ಮಾತಾಡ್ತಾರೆ ಬೇಡಿ. ಅವ್ರಿಗೇನು ಗೊತ್ತಿದೆ ಈ ಕಾಸ್ಮಿಕ್ ರೇಸ್ ಬಗ್ಗೆ, ಈ ನಕ್ಷತ್ರ ಪುಂಜಗಳ ಬಗ್ಗೆ, ವರಹ ಮಿಹಿರರಿಂದ ಹಿಡಿದು ಒಂದ ಎರಡ. ಅಮೇಝಿಂಗ್ ಪರ್ಸನ್. ತುಂಬಾ ದೊಡ್ಡವರಿಗೆ ಆ ಕುಟುಂಬವೇ ಒಂದು ಜ್ಯೋತಿಷ್ಯ ಕುಟುಂಬ. ಸುಮ್ಮನೆ ಅಲ್ಲ, ಗುರುಗಳ ಕುಟುಂಬದಲ್ಲಿ ಗುರುವೇ ಹುಟ್ಟೋದು ಅಂತ ಹೇಳ್ತೇವೆ. ನಮ್ಮ SK ಜೈನ್ ಅವರ ತಂದೆ ಇದ್ದಾರಲ್ವಾ, ಶಶಿಕಾಂತ್ ಜೈನ್ ಅಂತ, ಅವರು ಇನ್ನಷ್ಟು ಮಹಾವಿದ್ವತ್ತು, ದೊರೆಗಳು ಹುಡ್ಕೊಂಡು ಬರ್ತಿದ್ರು ಅನ್ನತಕ್ಕಂಥ ಮಾತು. ನನಗೇನೋ ಆ ಸೌಭಾಗ್ಯ ಸಿಗಲಿಲ್ಲ. ಆದರೆ ಇವರ ಜೊತೆ ಸಾಕು ನಮಗೆ. ನಾವೆಷ್ಟಿದ್ದರೂ ಆ ಮೇರು ಪರ್ವತಗಳ ಮುಂದುಗಡೆ ನಾವು ಅಣುವೂ ಇಲ್ಲ. ಕಲಿಯುವುದು ತುಂಬಾ ಇದೆ, ಸಾಗರದಷ್ಟಿದೆ. ನಾಡಿನ ಪರವಾಗಿ, ನಮ್ಮ ನಮಾಮಿ ಶಂಕರದ ಪರವಾಗಿ, ನನ್ನ ಜ್ಯೋತಿಷ್ಯ ವಿದ್ಯೆ ಕಲಿಸಿರ್ತಕ್ಕಂಥ ಎಲ್ಲಾ ಗುರುಗಳ ಪರವಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಆ ಗುರು ಮತ್ತೊಮ್ಮೆ ಮರಳಿ ಹುಟ್ಟಿ ಬರಲಿ. ಜ್ಯೋತಿಷ್ಯ ಬ್ರಹ್ಮ ನಮಗೆಲ್ಲ ಪ್ರತಿ ತುತ್ತು ಪ್ರತಿಯನ್ನ ಆ ಪುಣ್ಯಾತ್ಮ ಒಂದು ಬಾರಿ ನಾವು ಈ ತರ ಪ್ರೋಗ್ರಾಮ್ ಕೊಡ್ಬೋದಾ, ಅವ್ರ ತರ ಮಾತಾಡ್ಬೋದಾ, ಕಲಿಯಬಹುದಾ? ತುಂಬಾ ಅನುಕರಣೆ ಮಾಡಿದ್ದೇನೆ ನಾನು. ಅವ್ರೇನು ಓದ್ಕೋತಾರೆ, ಅವ್ರೇನ್ ತಿಳ್ಕೋತಾರೆ, ಯಾವ್ದು ತಿಳ್ಕೋತಾರೆ, ಈ ತರದ್ದು ಹುಡುಕಾಟ ಮಕ್ಕಳೇ, ಹುಡುಕಾಟ ಇವತ್ತಿಗೂ ಇದೆ. ಇವತ್ತಿಗೂ ಅವರನ್ನು ನೋಡಿಯೇ ಏನು ನನ್ನ ಮನೆ, ರೂಮ್ಸು ಎಲ್ಲಾ ಕಡೆ ಪುಸ್ತಕಗಳ ಭಂಡಾರವೇ, ತಾಳೆಗರಿಗಳ ಭಂಡಾರವೇ, ರಿಸರ್ಚ್ಗಳ ಭಂಡಾರವೇ, 1,00,000 ಜಾತಕಗಳ ಪರಿಶೋಧನೆ ಇದಾವೆ. ಇದು ಹೀಗೆ ಆಗ್ಬೇಕು, ಇಲ್ಲೇ ಆಗ್ಬೇಕು, ಹಿಂಗೆ ಆಗ್ಬೇಕು. ಇಂಥ ಒಂದು ಗುರುಗಳನ್ನ ನೋಡಿ ಕಲ್ತಿದ್ದು ನಾನೆಲ್ಲಿ? ದ್ರೋಣಾಚಾರ್ಯರಲ್ಲಿ, ಏಕಲವ್ಯನಲ್ಲಿ ಅಷ್ಟೇ ಹೇಳಬಲ್ಲೆ. ದ್ರೋಣಾಚಾರ್ಯರು ಆಚಾರ್ಯ ಪರಂಪರೆ ಜ್ಯೋತಿಷ್ಯಕ್ಕೆ ಇದ್ರು. ತುಂಬಾ ದೊಡ್ಡ ಗುರುಗಳಿದ್ರು. ಹಾಗೆಲ್ಲ ಈ ರೀತಿ ಮಾಧ್ಯಮ ಬೆಳೆದಿರಲಿಲ್ಲ. ಮಾಧ್ಯಮ ಬೆಳೆದಾಗ ಅದರ ಮುಖೇನ ಸುಮಾರು 30 ವರ್ಷಗಳಿಂದ ನಡೆಸ್ಕೊಟ್ಟಿರ್ತಕ್ಕಂಥವರು ಎಲ್ಲೋ ಅವರಿಗೆ ಸಿಗಬೇಕಾದಂತ ಆ ಸ್ಥಾನ, ಆ ಗೌರವ ಎಲ್ಲೋ ಸಿಗಲಿಲ್ಲ ಅಂತ ನಾನು ಆಗಾಗ ಅಂದ್ಕೊಳ್ತಿದ್ದೆ. ಅದನ್ನ ಒಮ್ಮೆ ಹೇಳಿಯೂ ಬಿಟ್ಟೆ, ಗುರುಗಳೇ ನೀವು ಯಾರು ಗೊತ್ತಾ, ನೀವೇನು ಗೊತ್ತಾ ಅಂದ್ರೆ, ಸುಮ್ಮನಿರಿ, ಏನ್ ಕಲ್ತಿದ್ದೇನೆ ನಾನು, ಜೇಡಿ ಮಣ್ಣು ಅನ್ನೋರು. ಕಲಿಯೋದು ಇನ್ನೂ ಇದೆ ಅಂತ. ಹೋಗೋ ವಯಸ್ಸು ಆಗಿರ್ಲಿಲ್ಲ ಆ ಜೀವಕ್ಕೆ. ಎಲ್ಲರಿಗೂ ಅಷ್ಟೇ ನಾವು ಬಂದ ಮೇಲೆ ಹೋಗ್ಬೇಕು. ಬಂದು ನಮಗೊಂದು ನೆರಳು ಕೊಟ್ಟು, ನಮಗೊಂದು ಬದುಕು ಕೊಟ್ಟು, ನಮಗೊಂದು ಗೌರವ ಕೊಟ್ಟು, ನಮಗೊಂದು ಶ್ರದ್ಧೆಯನ್ನ ಹೇಳ್ಕೊಟ್ಟು, ನಮಗೊಂದು ವಿದ್ಯೆಯ ದಾರಿಯನ್ನ ತಿಳಿಸ್ಕೊಟ್ಟಂತ ಸರಸ್ವತಿ ಪುತ್ರರವರು ಜ್ಯೋತಿಷ್ಯಕ್ಕೆ. ಅವರು ಒಂದು ಹೇಳ್ಕೊಟ್ಟಿದ್ರು, ಇವತ್ತಿಗೂ ನಾನು ಅದನ್ನ ಮಾಡ್ತೇನೆ, ಅಭ್ಯಾಸ ಮಾಡಿ ಇಟ್ಕೊಂಡಿದ್ದೇನೆ. ಭಯ ಪಡಿಸ್ಬೇಡಿ ಅಂತ ಹೇಳೋರು. ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ರೀ ರವಿಶಂಕರ್.
ಅಲ್ಲೊಂದು ಆಕ್ಸಿಡೆಂಟ್ ಆಗುತ್ತೆ ನಿಜವೇ. ಗಾಡಿಯಲ್ಲಿ ಓಡಾಡುವಾಗ ಇವತ್ತು ಜಾಗ್ರತೆ, ಸ್ವಲ್ಪ ಗಾಡಿಯಲ್ಲಿ ಓಡಾಡಬೇಡಿ ಅಂತ ಹೇಳಿ ಅನ್ನೋರು ಭಯಪಡಿಸ್ತಿರ್ಲಿಲ್ಲ. ಅದನ್ನ ನಾನು ಕಲ್ತ್ಕೊಂಡೆ ಅವರಿಂದ. ನೋಡಿ, ಒಂದು ಗುರುವಿಂದ ಏನಂತ ತಿಳ್ಕೋಬೇಕು ಅಂದ್ರೆ, ಇಲ್ಲ ನಾವೇನ್ ಗೊತ್ತಾ ಯಾವ್ದು ತಪ್ಪು ಮಾಡ್ತಾನೋ ಅಂತ ಕಾಯ್ತಿರ್ತಾರೆ. ಅಲ್ಲ, ಅವರಿಂದ ಕಲಿಯಬೇಕಾದಂಥದ್ದು ಅದು ಅತಿ ದೊಡ್ಡ ಪಾಠ. ಇವತ್ತಿಗೂ ನಾನು ಇವತ್ತು ಸ್ವಲ್ಪ ಗಂಡ ಹೆಂಡತಿಯ ನಡುವೆ ಒಂದು ಸಣ್ಣ ಮನಸ್ತಾಪ ಬರುತ್ತೆ. ಖಂಡಿತ ಇವತ್ತು ಜಗಳ ಆಡ್ಕೊಂಡು ಕೋರ್ಟ್ಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಹೊಡೆದಾಡ್ಕೋತಾರೆ, ಡೈವರ್ಸ್ ಆಗ್ಬಿಡುತ್ತೆ. ಈಗ ಹೇಳಬೇಡಿ, ಮುಖ್ಯವಾಗಿ ಮಾಧ್ಯಮದಲ್ಲಿ ಮಾತಾಡುವಾಗ ಹೇಳಬೇಡಿ. ತುಂಬಾ ಜನ ನೋಡ್ತಿರ್ತಾರೆ, ಗಾಬರಿ ಉಟ್ಬಿಡುತ್ತೆ. ಕೆಟ್ಟದ್ದು ಹೇಳ್ಬೇಡಿ, ಕೆಟ್ಟದನ್ನ ಪ್ರಚೋದನೆ ಮಾಡಬೇಡಿ, ನಿಮಗೆ ಗೊತ್ತಿದ್ರು ಹೇಳ್ಬೇಡಿ. ಏನೋ ಯುದ್ಧ ನಡೆಯುತ್ತೆ ಹೇಳ್ಬೇಡಿ, ಯುದ್ಧ ಭೀತಿ ಉಂಟು ಈ ತರ ಹೇಳಿ. ಅಷ್ಟು ಹೇಳಿ ಯುದ್ಧ ನಡೆದು ಬಿಡುತ್ತೆ, ನಡೆಯುತ್ತೆ ನಡೆಸಲ್ಲ, ನಮಗ್ ಗೊತ್ತಿದೆ, ಕಲ್ತಿದ್ದೇವೆ, ತಿಳ್ಕೊಂಡಿದ್ದೇವೆ. ಜನ ಮೊದಲೇ ಸಾಮಾನ್ಯರವರು, ಅವ್ರಿಗೆ ಗೊತ್ತಿಲ್ಲ ಈ ಶಕ್ತಿಗಳು. ಅವ್ರು ನಿಶಕ್ತಿಯಿಂದ ಬಳಲ್ತಿದ್ದಾರೆ, ಇದನ್ನ ತಿಳಿದಾಗ ಇನ್ನಷ್ಟು ಗಾಬರಿಗೆ ಬಿದ್ದ್ಬಿಡ್ತಾರೆ ಅಂತ ಹೇಳ್ತಿದ್ರು. ಅದನ್ನೇ ನಾನು ಇವತ್ತು ಫಾಲೋ ಮಾಡಿದ್ದೇನೆ. ಇವತ್ತಿಗೂ ಏನಾದ್ರೂ ಕಲ್ತಿದ್ದೇನೆ ಅಂದ್ರೆ ಇಂಥ ಒಂದು ಗುರುಗಳ ಪರಂಪರೆಯಿಂದ ನೋಡಿ, ಜೊತೆಯಲ್ಲಿದ್ದು ಮಾತಾಡಿ ಅವರನ್ನ ಅನುಕರಣೆ ಮಾಡಿರುವುದೇ ಮಕ್ಕಳೇ. ನನಗೇನು ಗೊತ್ತು ಜೇಡಿ ಮಣ್ಣು, ಇದು ಪರಮ ಸತ್ಯ. ಇಂಥ 106 ಗುರುಗಳು, ಅದರಲ್ಲಿ ಮಾಧ್ಯಮ ಪ್ರಪಂಚದಲ್ಲಿ ಇವರು ಭೀಷ್ಮರೇ. ನಾವೆಲ್ಲರೂ ಎಲ್ಲಾ ಜ್ಯೋತಿಷಿಗಳು ಅವ್ರಿಗೆ ನಮಸ್ಕಾರ ಹಾಕ್ಬೇಕು. ನಮಗೊಂದು ಗೌರವ ಇದೆ, ನಮ್ಮ ಗುರುಗಳಪ್ಪ, ಗುರುಗಳು ಆಚಾರ್ಯರು ಅನ್ನುವಂಥದ್ದರ ರೀತಿಯಲ್ಲಿ ನಮಗೊಂದು ಗೌರವ ಸನ್ಮಾನ ಈ ಮಹಾ ಸಂಕಲ್ಪದಿಂದ ನಮಗ್ ಸಿಕ್ಕಿರ್ತಕ್ಕಂಥದ್ದು. ಇವರಿಂದಲೇ ನಾನಂತೂ ಮನಪೂರ್ವಕವಾಗಿ ಹೇಳ್ತೇನೆ. ಹೌದು, ನಾನಂತೂ ಯಾರು ಹೇಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಮಕ್ಕಳೇ. ಅವರ ಮನೆಯವರಿಗೆ, ಅವರ ಕುಟುಂಬದವರಿಗೆ, ಅವರ ಪರಿವಾರದವರಿಗೆ, ಅವರ ಬಂಧುಗಳಿಗೆ, ಅವರ ಆತ್ಮೀಯರಿಗೆ ಅವರ ಅಗಲಿಕೆ ನೋವನ್ನ ಸಹಿಸಿಕೊಳ್ಳುವ ಶಕ್ತಿ ಕೊಡ್ಲಿ. ನಾನು ಕೂಡ ಅವರ ಬಂಧುಗಳಲ್ಲೊಬ್ಬ, ಅವರನ್ನ ಅನುಸರಿಸುವ ಒಬ್ಬ ವಿದ್ಯಾರ್ಥಿಗಳಲ್ಲಿ ನಾನು ಕಟ್ಟ ಕಡೆಯ ಲೈನಲ್ಲಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ನಾನು ಮೊಟ್ಟ ಮೊದಲ ಬೆಂಚಲ್ಲಿ ನಾನಿಲ್ಲ. ಅದು ಕೂತ್ಕೊಳ್ಳೋಕ್ಕೂ ಅಲ್ಲೊಂದು ಅರ್ಹತೆ ಬೇಕು. ಮೊಟ್ಟ ಮೊದಲ ಬೆಂಚಲ್ಲಿ ಮಹಾಗುರುಗಳ ಮುಂದುಗಡೆ ಆದ್ರೂ ಅವ್ರ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಆ ಮಾತು, ಆ ಸಮಾಧಾನ ನಮಗೆ ಒಂಥರ ಸ್ಥೈರ್ಯ. ಯಾಕೋ ಮಾತು ಹೊರಳ್ತಿಲ್ಲ ಮಕ್ಕಳೇ. ಪುಷ್ಯ ನಕ್ಷತ್ರ 2 ದಿನದಿಂದಲೂ ಒಂಥರ ಹಾಗೆ ಕೂತು ಬಿಟ್ಟಿದ್ದಾನೆ. ಒಂದು 2-3 ಸಾವುಗಳು ತುಂಬಾ ಹತ್ತಿರದ್ದು, ತಿಳಿದವ್ರದ್ದು. ಅದರಲ್ಲಿ ಇದು ತುಂಬಾ ನನ್ನನ್ನ ಹಾಗೆ ತಟಸ್ಥ ಮಾಡಿಬಿಡ್ತು. ಪುಣ್ಯಾತ್ಮ ಅಂತ ಒಂದು ಪುಣ್ಯಾತ್ಮರ ಜೊತೆಯಲ್ಲಿ ನಾವಿದ್ವಿ, ಇದ್ದೇವೆ, ನೋಡಿದ್ದೇವೆ. ಇದು ಸಾಕು ನಮಗೆ. ಇದಕ್ಕೆ ಮೀರಿದಂತ ಒಂದು ಆನಂದ, ಅವರ ಜೊತೆಯಲ್ಲಿದ್ದು ಕಳೆದಂತ ಕ್ಷಣ, ಸಮಯ, ಪ್ರತಿ ಕ್ಷಣವೂ ಗೋಲ್ಡನ್ ಟೈಮ್ ಅಂತಾರಲ್ವಾ, ಬಂಗಾರದಂತ ಸಮಯ, ಅದನ್ನ ಕಳೆದಿದ್ದಾನೆ. ಸಾಕು. ಕೆಲವು ಹೇಳ್ತೇವೆ ನಾವು, ಇಷ್ಟು ಕಸ ಇಟ್ಕೊಂಡು ಏನ್ ಪ್ರಯೋಜನ, ಇಷ್ಟು ರಸ ಇದ್ರೆ ಸಾಕು ಅಂತೇವಲ್ವಾ. ಅಂತ ಮಹಾಚೇತನ ನಮಗೊಂದು ದಾರಿ ದೀಪ ಇರ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ತಾವೆಲ್ಲರೂ ಯಾರು ತಪ್ಪಾಗಿ ಮಾತಾಡಬೇಡಿ ಮಕ್ಕಳೇ. ನಮಗ್ ಗೊತ್ತಾಗೋಲ್ಲ, ನೀವು ನಂಬ್ತೀರಾ? ನನ್ನ ಸೊಸೆದು ರಿಸಲ್ಟ್ ಬಂದಿದೆ, ಡಿಸ್ಟಿಂಕ್ಷನ್ ನಂಬರ್. ಯಾವುದಕ್ಕೆ ಹಾಕೋದು ನನಗೆ ಗೊತ್ತಿಲ್ಲದೆ ಹಾಗೆಯೇ ಕೂತಿದ್ದೇನೆ. ನನ್ನ ಮನೆ ಮಕ್ಕಳು, ಕುಟುಂಬದವರು ಇಲ್ಲ, ಗೊತ್ತಾಗೋಲ್ಲ. ನನ್ನ ಜಾತಕವಂತೂ ಹೀಗೆ ಇಟ್ಕೊಬಿಟ್ರೆ ಅದೊಂದು ವೈಟ್ ಪೇಪರ್, ಏನೂ ಗೊತ್ತಾಗೋಲ್ಲ. ನನ್ನ ಗುರುಗಳಿಗೆ ಫೋನ್ ಮಾಡ್ತೇನೆ. ಈ ಥರದ 106 ಗುರುಗಳಿದ್ದಾರೆ ನನಗೆ ಗೈಡೆನ್ಸ್ ಮಾಡೋಂಥವ್ರು. ಅವ್ರೇನೋ ಒಂದು ಮಾತು ಹೇಳ್ತಾರೆ, ನಮಗೆ ನಮ್ಮ ದಾರಿ ಗೊತ್ತಿಲ್ಲ. ದಾರಿ ತೋರಿಸುವವನಿಗೆ ದಾರಿ ಇರುವುದಿಲ್ಲ. ಒಪ್ಪಿಕೊಳ್ಳುವವರು ಒಪ್ಪಿಕೊಳ್ಳಿ, ಇಲ್ಲದವರು ಬಿಡಿ. ತಪ್ಪಾದ ಮಾತು ಬೇಡ, ಇಷ್ಟೇ ಹೇಳ್ತೇನೆ. ಅಂತ ಗುರುಗಳ ಬಗ್ಗೆ ಮಾತಾಡೋ ಯೋಗ್ಯತೆಯೇ ನಮಗಿಲ್ಲ. ಏನೋ ಯೋಗ ಅಷ್ಟೇ ಹೇಳಬಲ್ಲೆ. ತುಂಬಾ ಪರಿಶ್ರಮಿ ಅವರು. ಮಾತಾಡಬಾರ್ದು ಮಕ್ಕಳೇ. ಒಬ್ಬರ ಯೋಗ್ಯತೆ ನಾವು ಆ ಸ್ಥಾನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಕಾಲಚಕ್ರ ಅನ್ನತಕ್ಕಂಥ ಪೂರ್ಣ ಒಂದು ವಿಶೇಷ ಪಂಚಾಂಗ ಅವರ ಮುಖೇನ ಬರ್ತಿತ್ತು. ಇನ್ನು ಅದನ್ನ ನೆನೆಸ್ಕೊಳ್ಳಿಕ್ಕೆ ಆಗೋಲ್ಲ. ಅವರನ್ನ ಅದೊಂದು ಆತ್ಮತೃಪ್ತಿ. ಅವರು ಕುಳಿತ ಸ್ಥಾನದಲ್ಲಿ ಉದಯ ಟಿವಿಯಲ್ಲಿ ಕಾರ್ಯಕ್ರಮ ಮಾಡಿದೆ ಅಂತ
ಆ ಗುರುಗಳಿಗೂ ನನಗೆ ಸ್ಥಾನ ಕೊಟ್ಟಂತಹ ಶೇಖರ್ ಸಾರ್ಗೂ, ಸೆಲ್ವಂ ಸಾರ್ಗೂ, ಬಾಲರಾಜ್ ಅವ್ರಿಗೂ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಕಟಗಡಿಯ ಚಾನಲ್ ಐ ಡಿಸೈಡೆಡ್. ಆದರೂ ಮತ್ತೆ ಯಾವುದೋ ಕರೆದಿದ್ರು, ಅಲ್ಲೊಂದು ಅವಮಾನ ಬೇಡ ಅಂತ ಎದ್ದು ಬಂದುಬಿಟ್ಟೆ. ಪುಣ್ಯಾತ್ಮ ಚೆನ್ನಾಗಿರ್ಲಿ ಅಂತ. ಇರ್ಲಿ ಸಾಕು. ಒಂದು ವಿದ್ವತ್ ಒಂದು ಸ್ಥಾನಕ್ಕೆ ಬಂದ್ಮೇಲೆ ನಮಗೆ ಇನ್ನೇನು ಅಪೇಕ್ಷೆ ಇರುವುದಿಲ್ಲ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ 3 ಲಕ್ಷಣಗಳುಳ್ಳತಕ್ಕಂಥ ವ್ಯಕ್ತಿ ಸರ್ವನಾಶ ಆಗುತ್ತಾನೆ ಅಂತ ಚಾಣಕ್ಯರು ಹೇಳ್ತಾರೆ. ಈ 3 ಲಕ್ಷಣ, ಇದನ್ನು ನಾವು ನೋಡ್ಕೋಬೇಕು, ತಿಳ್ಕೋಬೇಕು, ಕಲ್ತ್ಕೋಬೇಕು. ನಮಗೆ ಗೊತ್ತಿಲ್ಲದೆ ನಾವು ಕೆಟ್ಟೋಗ್ತಿರ್ತೀವಿ. ನಮಗೆ ಗೊತ್ತಿಲ್ಲದೆಯೇ ನಾವೇ ಅವನನ್ನ ಯಾಕೆ ದೋಷಿಸೋದು? ನಾವು ನಮ್ಮ ಬದುಕಿನಲ್ಲಿ ಏಳಿಗೆಯೇ ಆಗಿರೋಲ್ಲ, ಸಕ್ಸಸ್ ಆಗಿರೋಲ್ಲ, ರೀಚ್ ಆಗಿರೋಲ್ಲ, ಗೆದ್ದಿರೋಲ್ಲ. ನಮ್ಮದು ಅಂತ ಒಂದು ಸಾಧನೆ ಇದೆ, ನಮ್ಮದು ಅಂತ ಒಂದು ಬದುಕಿದೆ, ನಮ್ಮದೇ ಆದಂತಹ ಒಂದು ನಿಯಮಗಳಿದ್ದಾವೆ. ಆ ನಿಯಮಗಳು ನಮಗೆ ಗೊತ್ತಿಲ್ಲದೆಯೇ ನಮ್ಮನ್ನು ಕಟ್ಟಾಕಿರುತ್ತೆ. ಅದಕ್ಕೆ ಇದನ್ನ ಆಗಾಗ ಪ್ರವಚನ ಮುಖೇನ, ಆಧ್ಯಾತ್ಮಿಕ ಚಿಂತನೆಯ ಮುಖೇನ, ಬರೀ ಜ್ಯೋತಿಷ್ಯ ಹೇಳಿಲಿಕ್ಕೆ ತುಂಬಾ ಜನ ಇದ್ದಾರೆ ಮಕ್ಕಳೇ, ತುಂಬಾ ಜನ ಹೇಳಿತಾರೆ. ಖಂಡಿತ ಮೆಸೇಜ್ ಹಾಕಿರ್ತಾರೆ ನನ್ನ ಟೀಮ್, ನನಗೆ ನೋಡಬಾರ್ದು ಅಂತ. ಆದ್ರೂ ಕೆಲವೊಂದು ಸಮಯ ಕಣ್ಣಿಗೆ ಬೀಳುತ್ತೆ, ಇಲ್ಲೆಲ್ಲೋ ಅನ್ಸುತ್ತೆ ಹೃದಯಕ್ಕೆ. ಹೇಳ್ತಾನಪ್ಪ ಅಯ್ಯಪ್ಪ, ಬರೀ ಜ್ಯೋತಿಷ್ಯ ಅಷ್ಟೇ. ನೀವ್ ಏನ್ ಸಾಧನೆ ಮಾಡ್ಲಿಕ್ಕೆ ಜ್ಯೋತಿಷ್ಯ ಏನ್ ಮಾಡಿದ್ದೀರಿ? ಇಷ್ಟೆಲ್ಲ ಕೇಳಿದಿರಲ್ವಾ? ಆದ್ರೂ ನಿಮ್ ಜಗಳ, ಕಲಹ, ಬೇಸರ ನಿಲ್ಲಿಸ್ಕೊಂಡಿದ್ದೀರಾ? ಬದಲಾಗಿದ್ದೀರಾ? ಇಷ್ಟವಿಲ್ಲ ನೋಡಬೇಡಿ. ಆದರೂ ಕೆಲವರು ನೋಡಿಬಿಟ್ಟು ಇಷ್ಟವಿಲ್ಲ ಹೋಟ್ಲಿಗೆ ಹೋಗ್ಬೇಡಿ. ಒಂದು ಮದುವೆ ಮನೆಗೆ ಹೋಗ್ತೇವೆ, ಎಲ್ರಿಗೂ ಪಂಕ್ತಿಯಲ್ಲಿ ಊಟ ಬಳಸ್ತಾ ಬರ್ತಾರೆ. ನಮಗೆ ತೊಂಡೆಕಾಯಿ ಪಲ್ಯ ಇಷ್ಟ ಇಲ್ಲ, ಹಿಂಗನ್ನೂ ಅಷ್ಟೆಲ್ಲ ಹಾಕ್ಬಿಟ್ಟಿದ್ದಾನೆ. ಈಗ ಏನ್ ಮಾಡೋಣ? ಪಕ್ಕದಲ್ಲಿ ನನ್ನ ಧರ್ಮ ಪತ್ನಿಯೋ, ಪಕ್ಕದಲ್ಲಿ ಮಕ್ಕಳಿದ್ರೇನೋ, ನಿಂಗೆ ಬೇಕೇನೋ ನೋಡೋ ಎತ್ಕೊಳ್ಳಿ ಅಂತ ಹೇಳ್ಕೊಡೋದ್ರಲ್ಲ ಉತ್ತಮ. ಆಗೋಲ್ಲ. ನಾವು ಸುಮ್ಮನೆ ಒಬ್ಬರೇ ಹೋಗ್ಬಿಟ್ಟಿದ್ದೇವೆ, ಪಕ್ಕದಲ್ಲಿ ಯಾರೋ ಅಪರಿಚಿತರು, ಏನ್ ಮಾಡ್ತೇವೆ? ಮೆಲ್ಲಗೆ ಅದನ್ನ ಸೈಡಿಗೆ ತಳ್ತೇವೆ, ಮಿಕ್ಕಿದ್ದನ್ನು ಇಟ್ಕೊಂಡು ತಿಂದು ಅಚ್ಚುಕಟ್ಟಾಗಿ ಎದ್ದು ಬರ್ತೇವೆ. ನೋವಿರುತ್ತೆ, ಆ ಪಲ್ಯ ಹಿಂಗಾಯ್ತಲ್ಲ, ಈ ತರ ಆಯ್ತಲ್ಲ ಅನ್ನತಕ್ಕಂಥದ್ದು. ಹೌದಲ್ವ ಮಕ್ಕಳೇ? ಫ್ಯಾಕ್ಟ್ ಇದೆ. ನಮಗೆ ಇಷ್ಟವಿಲ್ಲ ಅಂದಾಗ ಪಕ್ಕಕ್ಕೆ ಜರುಗಿಸ್ತೇವೆ ಒಂದು ಸಣ್ಣ ಪಲ್ಯನೇ. ಬೆಳಿಗ್ಗೆ ಎದ್ದು ಒಂದು ಡ್ರೆಸ್ ಹಾಕೊಳಕ್ ಹೋಗೋವಾಗ್ಲೇ ಆ ಡ್ರೆಸ್ ಯಾಕೋ ಹಿಂಗೆ 4-5 ತೆಗೆದು ಒಂದು ಡ್ರೆಸ್ ತೆಗೆದು ಹಿಂಗೆ ಹಾಕೋತೇವೆ. ಅದು ಇಷ್ಟ ಇಲ್ಲ ಅಂತಲ್ಲ, ಯಾಕೋ ಮನಸ್ಸಿಗೆ ಇದು ಒಪ್ಪಿಗೆ ಆಯ್ತು. ಹೌದಲ್ವಾ? ಒಪ್ಪಿಗೆ ಆಗಿದ್ದು ತಗೊಂಡ್ವಿ. ಅದೆಂತದೆ, ಬೇರೆಯವ್ರಿಗೆ ಅದು ಇಷ್ಟ ಇರಲ್ಲ, ನಮಗೂ ಒಪ್ಪಿಗೆ. ಇನ್ನು ಒಪ್ಪಿಗೆ ಆಗಿದೆ, ಇನ್ನೊಂದು ಸ್ಪೂನ್ ತುಪ್ಪ ಹಾಕಿಸ್ಕೊತೇವೆ ಎಕ್ಸ್ಟ್ರಾ. ಒಪ್ಪಿಗೆ ಇಲ್ಲ, ಪಕ್ಕಕ್ಕೆ ತಳ್ತೇವೆ. ಒಪ್ಪಿಗೆ ಇಲ್ಲದನ್ನ ತಳ್ಳಿ. ಅಲ್ಲೊಂದು ತಪ್ಪಾದ ಮಾತನ್ನ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೆ ಹೇಳ್ತಾನೆ ಚಾಣಕ್ಯ. ಯಾಕಂದ್ರೆ ನಮ್ಮ ಕಾರ್ಯಕ್ರಮಗಳು ಮಾತಾಡುವಾಗ ಕೆಲವರು ಆ ಮಾತು ನೋಡಿದ್ದೇವೆ. ಎಲ್ರಿಗೂ ಸಿಗೋಲ್ಲ. ಹೌದು, 7 ಕೋಟಿ ಕನ್ನಡಿಗರಲ್ಲಿ ನಿಮಗ್ ಕಾಣಿಸೋದಲ್ಲ ಒಂದು 35-40 ಸಾವಿರ ಜನ ನೋಡೋದು ಅಂತ. ಈಗ ಹೇಳ್ತೇನೆ ನೋಡಿ, ಕಡಿಮೆ ಅಂದ್ರೂ 4.5 - 5 ಲಕ್ಷ ಜನ ನಮ್ಮ ಕಾರ್ಯಕ್ರಮ ಪ್ರತಿನಿತ್ಯ ವೀಕ್ಷಿಸೋದು. ನಿಮಗದು ಗೊತ್ತಿಲ್ಲ ಅಷ್ಟೇ. ಬೇರೆ ಬೇರೆ ಗ್ರೂಪ್ಸು, ಬೇರೆ ಬೇರೆ ಕಂಟೆಂಟ್ಸು, ಬೇರೆ ಬೇರೆ ಪೋಸ್ಟರ್ಗಳು ಇದು ಹೋಗ್ತಲೇ ಇರುತ್ತೆ. ನಿಮ್ ಕಣ್ಣಿಗೆ ಕಾಣಿಸೋದು 5 ಪ್ಲಸ್ 1 6. ಹೌದು, ಕೆಲವ್ರು ಬರೀ ರಾಶಿ ಮಾತ್ರ ನೋಡಿ ಮುಂದಕ್ಕೆ ಹೋಗಿರ್ತಾರೆ. ಅದು ರೀಡಿಂಗ್ ಕೌಂಟಿಂಗ್ ಕೊಡಲ್ಲ, ಪೂರ್ತಿ ನೋಡಿರೋದಷ್ಟೇ ಹಾಕ್ಬಿಟ್ಟಿರ್ತಾರೆ, ಏನೋ ಒಂದು ಮಾತಾಡ್ಬಿಟ್ಟಿರ್ತಾರೆ. ಅದಕ್ಕೆ ಅದ್ಭುತವಾಗಿ ಈ 3 ಲಕ್ಷಣ ಇರುವ ವ್ಯಕ್ತಿ ಸರ್ವನಾಶ ಆಗುತ್ತಾನೆ ಅಂತ ಚಾಣಕ್ಯರು ಹೇಳ್ತಾರೆ. ಅನಾಲೋಕ್ಯಂ ವ್ಯಯಂ ಕರ್ತ ಅನಾಥ ಕಲಹ ಪ್ರಿಯ ಆತುರ ಸರ್ವ ಕಾರ್ಯೇಶು ನರಂ ಶೀಘ್ರಂ ವಿನಶ್ಯತಿ ಅಂತ ಹೇಳ್ತಾರೆ.
ಅಂದ್ರೆ ಸುಖ ಸುಮ್ಮನೆ ಖರ್ಚು ಮಾಡುವ ವ್ಯಕ್ತಿ ಈ ಜೀವನದಲ್ಲಿ ಉದ್ಧಾರಕ ಆಗಲ್ಲ ಅಂತ. ಮಾಲ್ಗೆ ಹೋಗ್ಬೇಕಾ ಹೇಳಿ, ಮಾಲ್ಗೆ ಹೋಗಿ ಇವತ್ತು ಯಾರಾದ್ರೂ ನಮ್ಮ ಗಾಡಿ ನಿಲ್ಲಿಸ್ಲಿಕ್ಕೆ ₹100 ಕೊಡ್ಬೇಕು. ಈ ಟ್ರಾಫಿಕ್ ಅಲ್ಲಿ ಈ ಇದರಲ್ಲಿ ಹೋಗಿ ಅದೇನೋ ತೋರಿಸ್ಕೊಳ್ಳೋದು. ಅವನು ಯಾರೋ ಕ್ರೆಡಿಟ್ ಕಾರ್ಡ್ ಕೊಡ್ತಾನೆ ತಗೋ, ಅವನು ಯಾರೋ ಟೂರು ಕಾರ್ಡ್ ಕೊಡ್ತಾನೆ, ಎಲ್ಲಿ ಬೇಕಾದ್ರೂ ಉಳ್ಕೋಬಹುದು ನೀವು. 50,000 ಕಟ್ಟಿ 1,00,000 ಕಟ್ಟಿ ನಿಮ್ಗೆ 5 ವರ್ಷ ಅದಕ್ಕೋಸ್ಕರ ತಗೊಳ್ಳಿ. ಯಾವುದೋ ಡಾಬಾಗ್ ಹೋಗೋದು, ಯಾವುದೋ ರೆಸಾರ್ಟ್ಗೆ ಹೋಗೋದು, ತೋರಿಸ್ಕೊಳ್ಳೋಕೆ ಅದ್ರ ಫೋಟೋಸು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಕೌಂಟ್ ಎಲ್ಲೆಲ್ಲೂ ಹಾಕೊಳ್ಳೋದು. ಸಂಪಾದನೆ ಎಷ್ಟು, ಸಂಪಾದನೆಗೆ ಮೀರಿ ಖರ್ಚೇನ್ ಮಾಡ್ಕೋತೀನಿ ಬೇಕಿದೆಯಾ? ಸಂಬಳ 30,000 ₹3,000 ಶೂ ಹಾಕಿರ್ತಾನೆ, ಹಾಕಿ. ಸಂಬಳ 30,000 ₹3,000 ಶೂ ಏನಕ್ಕೆ ಬೇಕು? ಹೌದಲ್ವಾ? ಒಂದು ₹700 ₹800 ಇದಾವೆ, ಒಳ್ಳೇದಿದಾವೆ. 3,000 5,000 ಒಬ್ರು ಮನೆಗೆ ಹೋಗಿದ್ದೇನೆ, ನಾನು ನೋಡಿ ಶಾಕು. ನೀವು ನಂಬಲ್ಲ, ಒಂದು 10 ವರ್ಷದಿಂದ ಸ್ಟಾಕ್ ಇಟ್ಕೊಂಡಿದ್ದಾನೆ. ಎಲ್ಲ 5,000 10,000 ಯಾವ್ದಾದ್ರು ಡಿಸ್ಕೌಂಟ್, 10% ಡಿಸ್ಕೌಂಟ್, 20% ಡಿಸ್ಕೌಂಟ್, 30% ಡಿಸ್ಕೌಂಟ್. ಇದು ಸ್ನೇಹಿತರದೆಲ್ಲ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ತಗೊಂಡು ಏನೇ ಮಾಡ್ತಾನೆ ಗೊತ್ತಾ, ತನ್ನ ಕಾರ್ಡಲ್ಲಿ ಇದ್ ಮಾಡಿ ಆಮೇಲೆ ಪೇಮೆಂಟ್ ತಗೋತಾನೆ. ಅದನ್ನ ಪಾಯಿಂಟ್ಸ್ ಆಡಪ್ ಆಗುತ್ತಂತೆ, ಹೋದ್ರೆ 30% ಡಿಸ್ಕೌಂಟ್ ಅಂತೆ, 50% ಡಿಸ್ಕೌಂಟ್ ಅಂತೆ. ತಗೊಬಂದು ಜೋಡಿಸ್ಕೊಬಿಟ್ಟಿದ್ದಾನೆ ಮೆಟ್ಟುಗಳನ್ನ, ಜೋಡಿಗಳನ್ನ. ಕಡಿಮೆ ಅಂದ್ರೂ 3 ಲಕ್ಷ ಚಪ್ಪಲಿಗಳು ನೋಡಿ ಗುಂಡಿಗೆ ದಂಗ ಅಂದ್ಬಿಡ್ತು. ಆಗ ಅನ್ನಿಸ್ಕೊಂಡೆ, ಅನಾಲೋಕ್ಯಂ ವ್ಯಯಂ ಕರ್ತ. ಬೇಕಾ? ಆ 3 ಲಕ್ಷದ್ದು ಬಂಗಾರದ ಮೇಲೆ ಹಾಕಿದಿದ್ರೆ, ಒಂದು ಬೆಳ್ಳಿ ಮೇಲೆ ಹಾಕಿದಿದ್ರೆ, ಒಂದು ಫಿಕ್ಸೆಡ್ ಡೆಪಾಸಿಟ್ ಮಗನ ಮೇಲೆ ಹಾಕಿದಿದ್ರೆ, ಹೆಂಡತಿಯ ಹೆಸರಿನಲ್ಲಿ ಒಂದು ಬಾಂಡ್ಸ್ ತೆಗೆದಿಟ್ಟಿದ್ರೆ, ಖರ್ಚು ಸಾರ್, ಸಿಕ್ಕಾಬಟ್ಟೆ ಖರ್ಚು ಸಾರ್. ಹಾಕಿರೋ ಶರ್ಟು ಅದ್ ನೋಡಿದಾಗ 3,500-4,000 ಟೀ ಶರ್ಟ್ ಮನೇಲಿ ಹಾಕೊಂಡು, ಇದು ಗೊತ್ತಾಯ್ತು, ಇದು ಯಾವ ಬ್ರ್ಯಾಂಡ್ ಗೊತ್ತಾಯ್ತು ಅಂತ. ನಿನ್ನ ಮನೆ ಬಂಗಾರ ಆಗೋಗ. ಯಾವಾಗ ಎಲ್ಲಿ ಏನ್ ಹಾಕೋಬೇಕು, ಒಂದೊಳ್ಳೆ ಡ್ರೆಸ್ ತಂದು ಇಟ್ಕೊಳ್ಳೋಣ, ಇಲ್ಲ ಅಂತಲ್ಲ, ಬೇಕು, ಮನುಷ್ಯನಿಗೆ ಒಳ್ಳೆ ವಸ್ತ್ರ ಧರಿಸ್ಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹಾಕೊಳ್ಳೋಣ. ಅಂತ ಒಂದು ಫಂಕ್ಷನ್ಗೆ, ಪಾರ್ಟಿಗೆ ಅದಕ್ಕಿಂತ 1-2 ಜೊತೆ ಇಟ್ಕೊಳ್ಳೋಣ. ಅದನ್ನೇ ಇಟ್ಕೊಳ್ಳೋದು. ಕಾಲ್ಗೆ ಹಾಕೊಳ್ಳೋ ಚಪ್ಪಲಿ ಕೂಡ 3,000-5,000 ತಗೋಬಿಟ್ಟು ಖರ್ಚು ಉಳಿತಾಯ ಇಲ್ಲ ಅಂದ್ರೆ ಹೇಳಿ. 30,000 ಅಲ್ಲ 3,000 ಉಳಿಸ್ಲಿಕ್ಕೆ ಆಗ್ತಿಲ್ಲ, ಅದ್ರ ಮೇಲೆ ಸಾಲ ಮಾಡಿ ಒಂದು ಕಾರ್ ತಗೋ, 5 ಲಕ್ಷದ್ದು 10 ಲಕ್ಷದ್ದು ಅವ್ನು ಸಾಲ ಕೊಡ್ತಾನೆ. ಗ್ರೇಟ್ ಡಿಸ್ಕೌಂಟ್ ಅಂತೆ, ಈ ಸಲ ಯುಗಾದಿಗೆ 1 ಲಕ್ಷ ಕಡಿಮೆ ಆಗ್ಬಿಟ್ಟಿದೆ. ಮೊನ್ನೆ ಒಬ್ಬ ನನ್ನ ಆತ್ಮೀಯ 20 ಲಕ್ಷದ 19 ಲಕ್ಷ ಕೊಡ್ತಿದ್ದಾರೆ ಸಾರ್, 1.25 ಲಕ್ಷ ಡಿಸ್ಕೌಂಟ್ ಇದೆ, ಅದ್ರ ಮೇಲೆ ಕಾರ್ಪೊರೇಟ್ ಡಿಸ್ಕೌಂಟ್ 40%, ಅದ್ರ ಮೇಲೆ ಈ ಡಿಸ್ಕೌಂಟ್ ಇನ್ನೊಂದು ಹೆಚ್ಚು ಕಡಿಮೆ 2 ಲಕ್ಷ ಬಂದ್ಬಿಟ್ಟಿದೆ. ನೋಡ್ತೀನಿ ತಗೊಂಡ್ ಬಂದೇ ಬಿಟ್ಟಿದ್ದೇನೆ. ಅಲ್ಲ ಕೊಡು, ತಿಂಗಳಿಗೆ 3,000 ಎತ್ತಿಡ್ಲಿಕ್ಕೆ ಒದ್ದಾಡ್ತಿದ್ಯಾ, ನೋಡ್ಕೋಣ ಬಿಡಿ. ನೋಡಿ, ಈ ಪ್ರಚೋದನೆಗಳೇ ನಮ್ಮನ್ನ ಸರ್ವನಾಶ ಮಾಡ್ತಿರೋದು. ಅದ್ಯಾವುದೋ ಟ್ರಿಪ್ಪು, ಇದ್ಯಾವುದೋ ಫಂಕ್ಷನ್, ಇದ್ಯಾವುದೋ ಪಾರ್ಟಿ. ಇನ್ನೂ ಕೆಲವರು ಇರ್ತಾರೆ, ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಅಭ್ಯಾಸ ನಿಮಗ್ ದೊಡ್ಡದು. ಅದೇನು ಆ ಹೋಟ್ಲ್ಗೆ ಹೋಗಿ ತಿನ್ಬೇಕು, ಆ ಲೆವೆಲ್ಲು, ಆ ಸ್ಟೋರೀಸು ಮನೇಲೇ ತಂದು ಅದೇ ₹500 ಅಚ್ಚುಕಟ್ಟಾಗಿ 5 ಜನ ಊಟ ಮಾಡ್ಬೋದು. ಆ ಹೋಟ್ಲಿಗೆ ಹೋದಂದ್ರೆ ಒಬ್ಬೊಬ್ಬರು ಬಿಲ್ ₹500. ಇನ್ನೆಲ್ಲಿ ಉಳಿತಾಯ ಆಗುತ್ತೆ? ಹೋಗಿಪ್ಪ, ನೀವು ಹೋಟ್ಲಿಗೆ ಹೋಗ್ಬೇಡಿ, ಖಂಡಿತ ಹೋಗ್ಬೇಡಿ ಅನ್ನಲ್ಲ, ಬಟ್ ನೋಡ್ಕೊಂಡು ಹೋಗಿ. ಇದು ಬೇಕಾ, ಇದು ಬೇಕಿತ್ತಾ, ಈ ಖರ್ಚು ಬೇಕಿತ್ತಾ, ಅದನ್ನ ಉಳಿಸಿ ಮಗುಗೊಂದು ಜಾಮೆಟ್ರಿ ಬಾಕ್ಸು, ಒಳ್ಳೆ ಸ್ಕೂಲ್ ಬ್ಯಾಗು, ಶೂಸ್, ಇನ್ನೊಂದ್ ಜೊತೆ ಶೂ ಕೊಡ್ಸೋದು, ಇನ್ನೊಂದ್ ಜೊತೆ ಡ್ರೆಸ್ ಕೊಡ್ಸೋದು. ಆ ಮಕ್ಳಿಗೆ ಎಷ್ಟು ಆನಂದ ಆಗುತ್ತೆ. ಕರ್ಕೊಂಡೋದ್ರಿ, ತಿನ್ಸಿದ್ರಿ. ಯಾವಾಗ್ಲೂ ಒಮ್ಮೆ ಐಸ್ ಕ್ರೀಮ್. ಓಕೆ, ನೀವು ಇವತ್ತು ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಗೊಳ್ಳಿ. 4 ಜನ ಗಂಡ ಹೆಂಡತಿ 2 ಮಕ್ಳ ಜೊತೆ ಹೋಗ್ಬಿಟ್ಟು ಡ್ರೈವರು ಬಂದಿರ್ತಾನೆ. ಸರಿ, 5 ಜನಕ್ಕೆ ₹2,000 ಬಿಲ್ ಆಗುತ್ತೆ. ಲೀಸ್ಟ್ ಅಂದ್ರೆ ₹1,500 ಕಡಿಮೆ ಇಲ್ಲ. ಒಂದೊಂದು ₹200 ₹300. ಅದನ್ನಾದ್ರೂ ಪೂರ್ತಿ ತಿನ್ನೋಕ್ಕಾಗುತ್ತಾ? ಮೈಯೆಲ್ಲ ಕಾಯಿಲೆಗಳು ಇಟ್ಕೊಂಡಿದ್ದಾವೆ. ಇನ್ನೇನಾಗುತ್ತೆ? ಅದಕ್ಕೆ ಬೇರೆ ಬಂದ್ ಟ್ಯಾಬ್ಲೆಟ್, ತಿನ್ನೋಕ್ ಮೊದಲು ಒಂದು ಟ್ಯಾಬ್ಲೆಟ್, ತಿನ್ನೋಕ್ ನಂತರ ಒಂದು ಟ್ಯಾಬ್ಲೆಟ್, ಮಧ್ಯದಲ್ಲಿ ಒಂದು ಟ್ಯಾಬ್ಲೆಟ್. ಏನೇನ್ ಆಗ್ಬಿಟ್ಟಿದೀವಿ ನಾವು, ಮಾಡಿಟ್ಕೊಂಡಿದೀವಿ ಗೊತ್ತಾ? ಬೇಕಾ? ಅನಾವಶ್ಯಕ. ಈಗ ಬೇರೆ ಆನ್ಲೈನ್ ಅನ್ನೋದು ತುಂಬೋಗ್ಬಿಟ್ಟಿದೆ. ಈ ಆನ್ಲೈನ್ ಅಲ್ಲಿ ಏನಾಗ್ಬಿಟ್ಟಿದೆ, ಕೈಗೆ ನೋಡಿದ್ದು ಸಿಗುತ್ತೆ. ತಗೋ, ಬೇಕಿತ್ತ ಬೇಡವಾ ತಗೋ, ತುಂಬಿಸ್ಕೊ.
ತುಂಬಿಸ್ಕೊ. ನನ್ನದು ಇವತ್ತಿಗೂ ಒಂದ್ ಜೊತೆ ಚಪ್ಪಲಿ ಇರೋದು, ನೀವು ನಂಬ್ತೀರ ಮಕ್ಳು, ಅದು ಹರಿದು ಹೋಗ್ತಿದೆ, ಕಳೆದೋಗಿದೆ, ಬರಿಗಾಲಲ್ಲಿ ನಡ್ಕೊಂಡು ಹೋಗಿ ಅಂಗಡಿನಲ್ಲಿ ತಗೋತೇನೆ. ಒಂದು ಬ್ಯಾಗ್ ಇಟ್ಕೊಂಡಿದ್ದಾನೆ, ಅದ್ರಲ್ಲಿ ಯಾವಾಗಲೂ ಒಂದೆರಡು ಪುಸ್ತಕ ಇರುತ್ತೆ, ಒಂದೆರಡು ಪೆನ್ ಇರುತ್ತೆ. ಬ್ಯೂಟಿಫುಲಿ. ಯಾವತ್ತಿಗೂ ಅನಾವಶ್ಯಕ ಖರ್ಚು ಅಂತ ನಾನು ಹೋಗಿದ್ದೇ ಇಲ್ಲ. ವೆರಿ ವೆರಿ ರೇರ್. ಕುಟುಂಬದ ಜೊತೆ ಹೋದ್ರೆ ತಿನ್ನಿ, ತಗೊಳ್ಳಿ, ಮಾಡಿ. ನಮ್ಮ ಸರ್ವನಾಶಕ್ಕೆ ಕಾರಣ, ಅತಿ ದೊಡ್ಡ ಕಾರಣ, ಈ 3 ಗುಣಲಕ್ಷಣಗಳಿರುವ ಪುರುಷ ಹಾಳಾಗ್ತಾನೆ. ಪುರುಷ ಅಂತ ಹೇಳಿದ್ದೆ ಬರೀ ಗಂಡಸು ಅನ್ಕೋಬೇಡಿ, ಸ್ತ್ರೀಯರ ಸಮೇತ. ಇವತ್ತು ಆನ್ಲೈನ್ ನೋಡು, ವಾರಕ್ಕೆರ ಡ್ರೆಸ್ಸು ಹಾಕ್ತಿರೋ ಇಲ್ವೋ, ಈ ಸೀರೆ ಬೇಕು, ಈ ರಿಂಗ್ ಬೇಕು, ಈ ಮಿಕ್ಸಿ ಬೇಕು, ಈ ಜ್ಯೂಸ್ ಕಟರ್ ಬೇಕು, ಈ ಮಸಾಜರ್ ಬೇಕು, ಈ ಟ್ರಿಮ್ಮರ್ ಬೇಕು, ಈ ಕ್ರೀಮ್ ಬೇಕು, ಈ ಲೋಷನ್ ಬೇಕು. ಇನ್ನೇನಾಗುತ್ತೆ? ಅನಾಲೋಕ್ಯ ವ್ಯಯಂ ಕರ್ತ. ಮುಳುಗ್ತಾನೆ ಅವನು. ಅಳತೆಗೆ ಮೀರಿ ಖರ್ಚು, ಸಂಪಾದನೆಗೆ ಮೀರಿದಂತ ಖರ್ಚು, ಸಂಪಾದನೆಗೆ ಮೀರಿದಂತ ಸಾಲ, ಸಂಪಾದನೆಗೆ ಮೀರಿದಂತ ಕಮಿಟ್ಮೆಂಟು. ಖಂಡಿತ ಚೆನ್ನಾಗಿರಲ್ಲ, ಖಂಡಿತ ಚೆನ್ನಾಗಿರೋಲ್ಲ. ನಿಮ್ ಸಂಬಳ 1 ಲಕ್ಷ ಅಂದ್ರೆ 1 ಕೋಟಿ ರೂಪಾಯಿ ಮನೆಗೆ ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ದೀರಿ. ಸಂಬಳ 3 ಲಕ್ಷ ಅಂದ್ರೆ ಬಂದು ಮನೆ ಮುಂದ್ಗಡೆ ಈ ಕಾರ್ ಬಂದು ನಿಂತ್ಕೊಬಿಡ್ಬೇಕು ಅಂತ ಅನ್ಕೋತೀವಿ. ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೀವು ಗಮನಿಸಿ ನೋಡಿ. ಅವ್ರು ಇದ್ದಿದ್ದು ಯಾವಾಗ್ಲೂ ಸಾದಾ ಸರಳತೆ. ಅವ್ರ ಹತ್ರ ಯಾವುದೇ ಬೆನೆಟ್ಲಿ ಇರ್ಲಿಲ್ಲ, ರೋಲ್ಸ್ ರಾಯ್ಸ್ ಇರ್ಲಿಲ್ಲ, ಬೆಂಜು ಇರ್ಲಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತೂ ಇರ್ಲಿಲ್ಲ, ತಿಳ್ಕೊಳಕ್ಕೂ ಹೋಗ್ತಿರಲ್ಲ. ಅಯ್ಯೋ ಭಗವಂತ ಕೊಟ್ಟಷ್ಟು ನಾನು ತೃಪ್ತಿ ಆಗಿದ್ದೇನೆ, ಅದಕ್ಕೆ ಆ ಹೆಸರು ತೃಪ್ತಿ ಬ್ರ್ಯಾಂಡು. ಆ ಮಕ್ಕಳೇ, ಯಾರಿಗೂ ಬಂದಿದೆ, ಅವ್ರು ಮಾಡ್ಕೋತಾರೆ ಬಿಡಿ, ನಿಮಗೆ ಯಾಕೆ ಬೇಕು? ನನ್ನ ಸ್ನೇಹಿತ ಇದು ತಗೊಂಡ, ನನ್ನ ಸ್ನೇಹಿತ ಅದು ತಗೊಂಡ, ನೆನ್ಪಿಟ್ಕೊಳ್ಳಿ, ನಿಮ್ಮ ಸಂಪಾದನೆ 5% ಅಷ್ಟೇ ನಿಮಗೆ ಖರ್ಚು ಮಾಡುವ ಅಧಿಕಾರ. 1 ಲಕ್ಷ ಬರುತ್ತೆ ಅಂದ್ರೆ 5,000, 50,000 ಬಂತು ಅಂತ ಹೇಳಿದ್ರೆ ನೀವು ಖರ್ಚು ಮಾಡಬೇಕಾಗಿರೋದು 2,500. 10,000 ಇದೆ ನಿಮ್ಮ ಸಂಪಾದನೆ ಅಂದ್ರೆ 500 ರೂಪಾಯಿ ಮೇಲೆ ನಿಮ್ಗೆ ಖರ್ಚು ಮಾಡೋ ಹಾಗಿಲ್ಲ. ಗೊತ್ತಿದ್ಯಾ? 500 ರೂಪಾಯಿ ಅಲ್ಲ, 50 ರೂಪಾಯಿ, ಮ್ಯಾಕ್ಸಿಮಮ್ 100 ರೂಪಾಯಿ. 10%. 10,000 ಬರೋಕ್ ಮೊದ್ಲೇ ಮನೆಗೆ ಬರ್ತಾನೆ. ಮನೆಗೆ AC ಬೇಕೇ ಬೇಕು, ವಾಷಿಂಗ್ ಮೆಷಿನ್ ಬೇಕೇ ಬೇಕು, ಆ ಡಿಶ್ ವಾಷರ್ ಬೇಕೇ ಬೇಕು, ಆ ಮಿಕ್ಸಿನಲ್ಲಿ ಏನ್ ರುಬ್ತೀವೋ ಇಲ್ವೋ ಗೊತ್ತಿಲ್ಲ, ಆ ವೆಜಿಟೇಬಲ್ ಕಟ್ಟರ್ ನಿಜವಾಗ್ಲೂ ಬೇಕಾ ಬೇಡವಾ ಗೊತ್ತಿಲ್ಲ, ಇಲ್ದಿದ್ದೆಲ್ಲ ತುಂಬಿಸಿಟ್ಕೊಳ್ಳೋದು. ಹೋಗ್ಲಿ, ಊಟಕ್ಕೆ ಖರ್ಚು ಮಾಡ್ತೀರಾ ಅಂದ್ರೆ ಅದೊಂಥರ ಪರವಾಗಿಲ್ಲ. ಒಂದೊಳ್ಳೆ ಹಣ್ಣು ತಂದಿದ್ದೀರಾ, ಡ್ರೈ ಫ್ರೂಟ್ಸ್ ತಂದಿದ್ದೀರಾ, ಇನ್ನೊಂದಷ್ಟು ಅದಕ್ಕೆ ಮನೇಲೆ ಮಾಡ್ಕೊಂಡು ತಿನ್ನೋದು ಓಕೆ. ಇಲ್ಲ, ಹೋಟ್ಲಿಗೆ ಹೋಗ್ಬೇಕು, ಎವ್ರಿ ವೀಕೆಂಡ್ ಹೋಗ್ಬೇಕು, ಬೆಳಿಗ್ಗೆ ಹೋಗ್ಬೇಕು, ಎಲ್ಲ ಹೊರಗಡೆ ಅಂದ್ರೆ ಇನ್ನೆಲ್ಲಿ ಸರ್ವನಾಶವೇ. ಇನ್ನೊಂದು ಹೇಳ್ತಾನೆ ಚಾಣಕ್ಯ, ಅತಿ ವಿಶೇಷವಾಗಿ ಅನಾಥ ಕಲಹ ಪ್ರಿಯ. ನೋಡಿದ್ದಕ್ಕೆಲ್ಲ ಬೆಂಕಿ ಹಚ್ಚುವಂತ ವ್ಯಕ್ತಿಗಳು. ಅವ್ನ್ ಸುಮ್ನೆ ಇರಲ್ಲ, ಭಾರ ನುಗ್ಗೋಣ, ಬಿಡೋದು ಬೇಡ, ಒಬ್ಬನೇ ನುಗ್ಗು ಬಿಡೋದು. ನೋಡಿ, ಜಗಳಕ್ಕೆ ಹೋಗೋದು ಹೋಗ್ತಿರೋ 10 ಜನನ್ ಕರ್ಕೊಂಡು ಹೋಗೋರು ಅಂತೀವಿ ನಾವು. ನಿಮ್ಮನ್ನ ನಂಬ್ಕೊಂಡಿರೋ 10 ಜನ ಬಲಕ್ ನಿಂತ್ಕೊಳ್ತಕ್ಕಂತ 10 ಜನನ್ ಕರ್ಕೊಂಡೋಗಿ ಒಬ್ಬನೇ ಹೋದ್ರಿ ಅಂದ್ರೆ ಸಿಂಹನ್ ಸಮೇತ ಹಂದಿಗಳು ಹೊಡೆದು ಬಿಸಾಕ್ಬಿಡುತ್ತೆ. ನೀವ್ ಅಂದ್ಕೋತೀರಿ, ನೀವು ಮಾಮೂಲಿ ಕಾಡಂದಿಗಳು 4 ಸೇರ್ಕೊಂಡು ಹುಚ್ಚನಾಗಿ ಹೊಡೆದಾಗ ಚುಚ್ಚಾಕ್ಬಿಡ್ತವೆ. ಸಿಂಹ ಮಾಮೂಲಿ ತೋಳುಗಳು ಹೊಡೆದು ಬಿಸಾಕ್ಬಿಡ್ತವೆ. ನೋಡಿ, ಸಿಂಹ ಅದಕ್ಕೆ ಗುಂಪಲ್ಲಿ ಹೋಗಿ ಅಂಟು ಮಾಡುತ್ತೆ, ಇರುತ್ತೆ, ಗುಂಪು ಜೊತೆಲೇ ಇರುತ್ತೆ. ಅದು ಬೇಟೆ ಆಡುವಾಗ ಸೂಕ್ಷ್ಮವಾಗಿ ಗಮನಿಸಿ, ನೀನ್ ಈ ಕಡೆಯಿಂದ ಬರೋ, ನೀನ್ ಈ ಕಡೆಯಿಂದ ಬರೋ, ಆಗ್ಲಿಲ್ಲ ಅಂದಾಗ ನಾನು ನುಗ್ಗುತ್ತೀನಿ ಅಂತಕ್ಕಂಥದ್ದು ಹೇಳುತ್ತೆ. ಅಂಥದ್ದೊಂದು ಭಾವ. ನಮ್ ಶಕ್ತಿ ವಿಪರೀತ ಕಲಹ ಇರತಕ್ಕಂಥ ನೆಮ್ಮದಿಯಾಗಿರೋಲ್ಲ. ಇವತ್ತು ನೋಡಿ, ಇವತ್ತಾಗಿರೋದೇ. ಹೇಳಿದ್ದೆ, ಈ ಒಂದು ಗ್ರಹಣದ ಸಂದರ್ಭದಲ್ಲೂ ಯುಗಾದಿಯ ಸಂದರ್ಭದಲ್ಲೂ ಯುದ್ಧ ಭೀತಿಯೊಂದುಂಟು ಅಂತ ಹೇಳಿದ್ನೇ ವಿನಃ ನಮ್ಮ ಗುರುಗಳು ಹೇಳ್ಕೊಟ್ಟಾಗೆ ಯುದ್ಧ ನಡೆದು ಬಿಡುತ್ತೆ ಹೇಳ್ಬೇಡಪ್ಪ, ಗಾಬರಿ ಪಡ್ತಾರೆ. ನೋಡಿ, ಮನೆ ಬಾಗಿಲು ತಂದಿಟ್ಕೊಂಡಿದೀವಿ, ಇದು ನಡೆದು ಬಿಟ್ರೆ 3ನೇ ಮಹಾಯುದ್ಧವರೆಗೂ ತಗೊಬಂದು ನಿಲ್ಸುತ್ತೆ. ಪುಣ್ಯಾತ್ಮ ನಡೆಯೋಲ್ಲ ಅನ್ನೋದು ನನ್ನ ಭಾವ. ಅಂತ ಒಂದು ಹಂತಕ್ಕೆ ತಂದು ನಿಲ್ಸ್ಕೊಳ್ಳುತ್ತೆ. ಇವ್ರಿಗೆ ಹುಚ್ಚು ಉನ್ಮಾದ ಅಲ್ಲ, ಗ್ರಹಗಳ ಉನ್ಮಾದ, ನಮ್ಮ ಉನ್ಮಾದ. ಕಲಹ ಪ್ರಿಯರು, ಆ ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕಲಹ ಪ್ರಿಯರೇ. ನೀವು ಲೆಬನಾನ್ ನೋಡಿ, ಸಿರಿಯಾ ನೋಡಿ, ಇರಾನ್ ನೋಡಿ, ಇರಾಕ್ ನೋಡಿ, ಇಸ್ರೇಲ್ ನೋಡಿ, ಪ್ಯಾಲೆಸ್ಟೈನ್ ನೋಡಿ, ಆ ಪ್ರಾಂತ್ಯವೇ ಕಲಹ ಪ್ರಿಯ ಪ್ರಾಂತ್ಯ, ಬೆಂಕಿ ಪ್ರಾಂತ್ಯ. ಅದರ ಜೊತೆಲಿ ಚೈನಾ, ಕುಜನ ಭಾವ, ಶನಿ ಕುಜ ಸೇರಿದರೆ ಅದೊಂದು ಧ್ವಂಸ. ಅದರಲ್ಲೂ ಕುಂಭದಲ್ಲೇ ಬಂದು ಸೇರಿದೆ. 60 ವರ್ಷಗಳ ನಂತರ ನೆನಪಿಟ್ಟುಕೊಳ್ಳಿ,
1964 ಇದೇ ತರದೊಂದು ಯುದ್ಧ ಭೀತಿ ನಮ್ಮ ಭಾರತವೂ ಎದುರಿಸಿತ್ತು. ಇದನ್ನ ನಾನೆಲ್ಲೂ ಹೇಳದೆ ಸುಮ್ಮನೆ ಕೂತಿದ್ದೇನೆ. ಇನ್ಯಾವ ಯುದ್ಧ ಡಿಕ್ಲೇರ್ ಮಾಡ್ತಾರೋ ನಮ್ಮ ಭಾರತದವರು ಕೂಡ ಈ ಪಕ್ಕದ ನೆರೆಯ ರಾಷ್ಟ್ರದ ಮೇಲೆ ಅಲ್ಲಿ ಏನೋ ಒಂದು ನಡೀತಕ್ಕಂಥ ಒಂದು ವಿಸ್ಫೋಟ, ವಿಚಿದ್ರಕಾರಿ ಶಕ್ತಿ, ಯಾವುದೋ ಒಂದು ಟೆರರಿಸ್ಟ್ಗಳ ಹಾವಳಿ, ಪ್ರಚೋದನೆ ಕನ್ಫರ್ಮ್ ನಡೆಯುತ್ತೆ. ಇವೆಲ್ಲ ಅದಕ್ಕೆ ಕೆಲವೊಂದನ್ನ ಭಯ ಬೀಳಿಸ್ಲಿಕ್ಕೆ ಹೇಳಬಾರ್ದು ಅಂತ ನಿಯಮಗಳು ಹಾಕೊಂಡಿರೋದನ್ನ ಹೇಳ್ತಿಲ್ಲ. ಸೊ ಕಲಾಪ್ರಿಯ ಕೆಲವರು ಇರ್ತಾರೆ, ಅವನಿಗೆ ಜಗಳ ಮಾಡಿ ರಚ್ಚ ಮಾಡಿ, ಅದ್ರಲ್ಲಿ ನಾನು ಮೊಟ್ಟ ಮೊದಲಿಗ ಇದ್ದಾನೆ. ಅಯ್ಯೋ ನಾನು ಬಿಡೋದೇ ಇಲ್ಲ. ರಜ್ಜ 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 ವಾರಗಟ್ಲೇಬೇಕು ಜಗಳಕ್ಕೆ, ಮಹಾಕೋಪಿಷ್ಟ. ಅದನ್ನೇನ್ ಮಾಡಿದೆ ಅಂದ್ರೆ ಗುರುಗಳು, ಇಂಥ ಗುರುಗಳು ಹೇಳಿದ್ರು, ಹುಚ್ಚ ನೀನು ವಿದ್ಯೆ ಮೇಲೆ ಹಾಕು ಅಂತ. ಏನ್ ಮಾಡೋದು? ಪದೇ ಪದೇ ಮೋಸಗಳು, ಪದೇ ಪದೇ ದುರ್ಬಳಕೆ, ಈ ತರ ಮಾಡ್ಕೊಳ್ತಿದ್ದಾಗ ಸಹಿಸ್ಲಿಕ್ಕೆ ಆಗೋದಿಲ್ಲ. 10 ಜನನ ಕರ್ಕೊಂಡೋಗಿ ಹೊಡಿತೀಯನೋ, ಇಲ್ಲ ಗುರುಗಳೇ ಬಿಡೋ, ಮತ್ತೆ ಅವನು ಅನುಭವಿಸ್ತಾನೆ. ಧರ್ಮವಂತರ ಸುದ್ದಿಗೆ ಹೋಗಬಾರದು, ಸುಟ್ಟು ಹಾಕಿ ಬಿಡುತ್ತೆ ಅಧರ್ಮವನ್ನಾದಾಗ್ಲಿ ಇನ್ಯಾರನ್ನಾಗ್ಲಿ ಅಂತ. ಆ ರೀತಿ ಅನಾಥ ಕಲಹ ಪ್ರಿಯ ಅವನಾಗ ಅವನು ಸರ್ವನಾಶ ಅಲ್ಲದೆ ತನ್ನವ್ರನ್ನ, ತನ್ನ ಕುಟುಂಬದವ್ರನ್ನ ಎಲ್ಲಾನು ತಗೊಬಂದು ನಡು ರೋಡಲ್ಲಿ ಇಡ್ತಾನೆ, ಬಡದಾಡಿಸ್ಕೊಂಡು ಸಾಯ್ತಾನೆ. ನೀವು ತುಂಬಾ ದೊಡ್ಡ ದೊಡ್ಡ ರೌಡಿಗಳನ್ನ ನೋಡಿ, ನೀವು ಅವ್ರು ಮಾಡೋ ಕಲಹ, ಜೈಲಿಂದ ಹೊರಗಡೆ ಬಂದಿದ್ದೆ ಮತ್ತೆ ಹೊಡೆಯಕ್ಕೆ ಹೋಗಿದ್ದಾನೆ, ಅವನನ್ನ ಅವರು ಕಾತ್ಕೊಂಡಿದ್ದು ಹೊಡೆದ್ ಬಿಸಾಕಿದ್ದಾರೆ. ಶಾಂತವಾಗಿರಲು ಬಿಡುವುದಿಲ್ಲ. ಇನ್ನೊಂದು ವಿಶೇಷ ಹೇಳ್ತಾರೆ, ಆತುರ ಸರ್ವಕಾರ್ಯೇಶು ನರಂ ಶೀಘ್ರಂ ವಿನಶ್ಯತಿ. ವಿಪರೀತ ಆತರ ಪಡುವಂತ ವ್ಯಕ್ತಿ ಕೂಡ ಸರ್ವನಾಶವೇ. ವಿಪರೀತ ಆತರ ವಿಚಾರಿಸಲ್ಲ, ಕೇಳಲ್ಲ, ನೋಡಲ್ಲ, ಕಾಯಲ್ಲ. ಜ್ಯೋತಿಷ್ಯದಲ್ಲಿ ಮೊಟ್ಟ ಮೊದಲ ವೈದಿಕವಾಗಿ ನಾವು ಹೇಳ್ಕೊಡೋದೇ ಏನ್ ಗೊತ್ತಾ? ನಿಮ್ಮ ಮಕ್ಕಳ ಮದುವೆ ವಿಚಾರ, ಓದಿನ ವಿಚಾರ, ಕೆಲಸದ ವಿಚಾರ, ಈ 3ಕ್ಕೆ ಅಟ್ಲೀಸ್ಟ್ ಮನೆ ಹೋಯ್ತಾ ಮಾಡ್ಕೋಬಹುದು, ಇಲ್ಲ ಬಾಡಿಗೆ ಮನೇಲಿ ಇರ್ಬೋದು. ಮಗು ಜೀವನ ಕೆಟ್ಟೋಯ್ತು, ಮಕ್ಕಳು ಓದು ಕೆಟ್ಟೋಯ್ತು, ಮಕ್ಕಳ ಭವಿಷ್ಯತ್ ಕೆಟ್ಟೋಯ್ತು, ತಟ್ಕೋತೀರಾ? ಈ 3ಕ್ಕಾದ್ರೂ ಕೇಳಿ ಮಾಡಿ ಅಂತೀನಿ. ಆತರ ಅದೇನ ಆತುರ ಅಲ್ಲಿ ನೋಡಿ. ಮೊನ್ನೆ ಒಂದು ಜಾತಕ, ಅಕ್ಕ ಅರ್ಧ ಬೆಂದು ಬಿಟ್ಟಿದ್ದಾರೆ. ದೊಡ್ಡ ಗುರುಗಳೇ ಬನ್ನಿ ಅಂತೆ, ಒಳಗಡೆ ಬರ್ತಿದ್ದ ಹಾಗೆ ಆ ಎಲೆ ಮುಡ್ತಿದ್ದ ಹಾಗೆ ಗುರುಗಳು 3 ಎಲೆ ತೂತು. ಗಂಟನ ವಿಚಾರದಲ್ಲಿ ನರಕವೆಮ್ಮ ಅಂದ್ರೆ ಈ ಹ್ಯಾಸ್ ಎ ಪ್ರಾಬ್ಲಮ್. ಕೋರ್ಟಲ್ಲಿ ನಡೀತಿದೆ ಅದು. ಮಗಳಿಗೆ, 2ನೇ ಮಗಳಿಗೆ ಹಾಕಿ ಪಂಚ್ ಬ್ಯಾಗ್ ಇಟ್ಟು ಆ ಮಗನ್ ಕೆಡಿಸ್ತಿದ್ದಾರೆ. ಮಾಡ್ಬಿಡ್ಬೇಕು ಮದ್ವೆ, ಮಾಡ್ಬಿಡ್ಬೇಕು. ಅಕ್ಕನಿಗಿಲ್ಲದ್ದು ತಂಗಿಗೂ ಇಲ್ಲ, ಅಲ್ಲಿದೆ ಪ್ರಾಬ್ಲಮ್. ಇದು ಬಂದು ಪ್ಲೈನ್ ದೋಸೆ, ಅದು ಮಸಾಲೆ ದೋಸೆ ಆಗ್ಬಿಡುತ್ತೆ. ಹುಷಾರು. ಅಕ್ಕನಿಗೆ ಅರ್ಧ, ಮಗಳಿಗೆ 3/4 ಭಾಗ. ಏನ್ ಮಾಡ್ತಿದ್ದೀರಾ ನೀವು? ಕೇಳೋಷ್ಟು. ಸುಮ್ನಿರು ಗುರುಜಿ, 25 ಆಗ್ಬಿಟ್ಟಿದೆ, ಅದಾಗ್ಬಿಟ್ಟಿದೆ, ನಿಮ್ ಇಷ್ಟ ಹೋಗಿ ಹೇಳಿದ್ರೆ ಕೇಳಲ್ಲ. ಆತುರಗೇಡಿಗೆ ಬುದ್ಧಿ ಕೆಡ್ತು. ಈ 3 ವಿಚಾರಕ್ಕಾದ್ರೂ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಕೆಲಸ, ಯಾವ ಕೆಲಸಕ್ಕೆ ಹಾಕಿದ್ರೆ, ಸ್ವಂತ ಬಿಸ್ನೆಸ್ಸಾ, ಇನ್ವೆಸ್ಟ್ಮೆಂಟಾ, ಇಲ್ಲ ಏನಾದ್ರು ಕನ್ಸಲ್ಟೆಂಟಾ, ಇಲ್ಲ ಗವರ್ಮೆಂಟಾ, ಇಲ್ಲ ಪ್ರೈವೇಟಾ, ಈ ತರದ್ದೇನಾದ್ರೂ ಇದೆಯಾ ತಿಳ್ಕೊಳ್ಳದೆ ರಾಂಗ್ ಪ್ಲೇಸ್ ಅಲ್ಲಿ ಅವನು ಕತ್ತಿ ತಗೊಂಡು ಹಚ್ಚೋದೆ. ತರಕಾರಿ ಹಚ್ಚೋನ್ನ ತಗೊಂಡು ಹೋಗ್ಬಿಟ್ಟು ನೀವು ಯುದ್ಧಕ್ಕೆ ಬಿಟ್ರೆ ಅವನು ಅಲ್ಲೇ ಬಿದ್ದೋದ. ಅವನು ಅಲ್ಲಿ ಯುದ್ಧ ಮಾಡೋನ್ನ ತಗೊಬಂದ್ ಕತ್ತಿ ಇಟ್ಕೊಂಡು ಯುದ್ಧ ಮಾಡೋನ್ನ ಕರ್ಕೊಂಡ್ ಬಂದ್ ತರಕಾರಿ ಮನೆಯಲ್ಲಿ ತರಕಾರಿ ಹಚ್ಚೋ ಅಂದ್ರೆ ಅಲ್ಲೂ ಅವನ್ ಸತ್ತೋದ. ಇನ್ನೆಲ್ಲಿದೆ ಬಲ್ಲ? ಇದನ್ನ ತಿಳ್ಕೊಳ್ದೆ ಮಾತಾಡೋದ್ ನಾವು. ಆತರಗೇಡಿ ಬುದ್ಧಿ. ಇವತ್ತು ಟ್ರೇಡಿಂಗ್ ಯಾರೋ ಹೇಳ್ದ, ಅವ್ನು ಯಾರೋ ಫೋನ್ ಮಾಡ್ದ, ನಿಮ್ಗೊಂದು ನೋಡಿ ಇದು ಕಳಿಸಿದೀವಿ, ಇದ್ರಲ್ಲಿ ತಪ್ಪಿದೆ, ಆಧಾರ್ ಲಿಂಕು, ಆಧಾರ್ ಕಾರ್ಡ್ ಏನೋ ಮಿಸ್ಟೇಕ್ ಆಗಿದೆ, ಈ ಲಿಂಕು, ಇದಕ್ಕೊಂದು OTP ಕಳಿಸ್ತೀವಿ, ಆ OTP ಕಳಿಸಿ, ನಿಮಗ್ ಬಂದಿತ್ತು. ನೋ, ಬ್ಯಾಂಕ್ ಅಂತ ಹೆಸರು ಹೇಳ್ತಾನೆ, ಇನ್ಶೂರೆನ್ಸ್ ಅಂತ ಹೆಸರು ಹೇಳ್ತಾನೆ, ನಿಮ್ಮ ಹೆಸರಿನಲ್ಲಿ ಇನ್ನೊಂದು ಬಂದು ಆತುರ ಧುಮುಕ್ ಬಿಡೋದು ನೋಡಿ. ಅತಿ ನಿಧಾನಸ್ಥ ಆದವನು ಅವನೊಬ್ಬನ್ ಕೆಟ್ಟಿರ್ತಾನೆ, ಒಪ್ಕೋತಾನೆ. ಅತಿ ನಿಧಾನವು ಎಡವಟ್ಟೆ. ಆದ್ರೆ ಆತುರದ ಒಂದು ನಿರ್ಧಾರಗಳನ್ನ ತಗೊಳ್ಳುವಂಥವನು ಅವನು, ಅವನ ಮನೆ, ಅವನ ಕುಟುಂಬ ಎಲ್ಲ. ಬೇಗ ದುಡ್ಡು, ಆತುರದ ದುಡ್ಡು, ಆತುರದ ಪದವಿ, ಆತುರದ ಕೆಲಸ. ಖಂಡಿತ ಇಲ್ಲ. ಈ ಆತುರವಾಗಿ ಆಗಿರ್ತಕ್ಕಂಥ ಕೆಲವರು ಈ ಒಂದು MLAಗಳಾಗಿರ್ತಾರೆ. ದಿಢೀರ್ ಅಂತ ಯಾವುದೋ ಒಂದು ದೈವಾನುಗ್ರಹವೋ, ಜನಾನುಗ್ರಹವೋ, ಯಾವುದೋ ಒಂದು ಪ್ಲಾನೆಟ್ ಕಾಂಬಿನೇಷನ್ ಕೊಟ್ಟು ಡಮಾಲ್ ಅಂತ ಮಾಡಿಸಿರುತ್ತೆ. ಅವ್ರ ಬಾಯಲ್ಲಿ ಬರೋದೆಲ್ಲ ನೋಡಿ. ಇದರ ಕೆಲವರುಗಳು
ಯಾವತ್ತಾದ್ರೂ SM ಕೃಷ್ಣ ಅವ್ರ ಬಾಯಲ್ಲಂತ ಮಾತುಗಳು ಬಂದಿದ್ ನೋಡಿದೀರಾ? ನೋಡಿ, ಅಪರೂಪ ಎಲ್ಲೋ ಸಿಟಿಗೆ ಎಬ್ಸಿಗೆ ಹೋದೋನ್ ಮತ್ತೆ ಮಾಡಿ 50 ವರ್ಷದಿಂದ ಒಂದೇ ಪಕ್ಷದಲ್ಲಿ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾವ ಸ್ಥಾನ ಏನ್ ಸಿಕ್ತು ಅಂತ ನೋಡಿ. ಪುಣ್ಯಾತ್ಮ. ಹೌದು, ಇವತ್ತು ಅಂಬೇಡ್ಕರ್ ಜಯಂತಿ ಅಂತ ಮಾತಾಡ್ತೇವೆ, ಮೊಟ್ಟ ಮೊದಲ ಸ್ಥಾನ ಅವ್ರನ್ನ ಕರೆದು ಕೊಡ್ಬೇಕಿತ್ತು, ಮಾಡಿ ಒಂದ್ಸಲಿ ನಾವು ನೋಡ್ತೀವಿ ಅಂತ ಕೊಡ್ಲೇ ಇಲ್ಲ. ತುಂಬಾ ಒಂದು ಅನುಭವಿ ಅವರು, ನೋಡಿ ಕೊಡ್ಲಿಲ್ಲ. ದಿಢೀರ್ ಸ್ಟಾರ್ಗಿರಿ, ದಿಢೀರ್ ಆತುರದ ಸ್ಥಾನ, ಆತುರದ ದುಡ್ಡು ಬಂದವರು ನೋಡಿ. ನೀವು ನೋಡಿ, ಬೇಗ ದುಡ್ಡು ಮಾಡಿದವರು, ಬೇಗ ಪದವಿ ಪಡೆದವರು, ಬೇಗ ಬಂದು ಕೂತಿರ್ತಕ್ಕಂಥವ್ರು ಅಲ್ಲ, ಅವ್ರೇನೋ ಮಾಡ್ತಾರೆ. ಈ ನೀರವ್ ಮೋದಿ ನೋಡಿ, ಈ ಫ್ರಾಡ್ ಕೇಸ್ಗಳೆಲ್ಲ ಸಿಕ್ಕಾಕೊಂಡವ್ರು ನೋಡಿ, ಈ ಆತುರದ ದುಡ್ಡು, ಈ ಆತುರದ ಎಡವಟ್ಟು ವ್ಯವಹಾರ ಮಾಡಿ ಆತುರದ ದುಡ್ಡು ನೋಡಿ ಏನೇನೋ ಶೋಕಿಗಳು ಮಾಡಿನ ಸಿಕ್ಕಾಕೊಂಡಿರೋದು. ಸೊ ಆತುರಗೇಡಿ ತಾನು ಕೆಡೋದಲ್ಲದೆ ತನ್ನವ್ರನ್ನೆಲ್ಲ ಬೀದಿಗೆ ತಂದಿಡ್ತಾನೆ, ಇದು ನಿಶ್ಚಿತ. ಸೊ ಈ 3 ಅವಲಕ್ಷಣಗಳಲ್ಲಿ ಯಾವುದಿದೆ ನಿಮಗೆ ನೋಡಿ. ತುಂಬಾ ಆತುರನ ನೋಡಿ, ತುಂಬಾ ಕಲಹಪ್ರಿಯರು, ಎಲ್ಲದಕ್ಕೂ ಜಗಳಕ್ಕೆ ಹೋಗ್ಬಿಡ್ತೀರಿ. ವಿಪರೀತ ಜಗಳ ಗಂಟ, ಯಾವ ಸಣ್ಣ ವಿಚಾರ ಆದ್ರೂ ಕೆದಕೋದು, ಚುಚ್ಚೋದು, ಅಂತವನ್ ಜೊತೆ ಬದುಕೋದು ನರಕ. ಮನೆಗೂಡ ಒಂದ್ ಜಾತಕ ಬಂದಿತ್ತು, ಒಂದ್ 25 ವರ್ಷದಿಂದ ಆ ತಾಯಿ ಜೀವ ಹೇಗಿದ್ದಾಳು, ಜಾತಕ ನೋಡಿದ್ದೆ ಹೇಳಿದೆ. ಮಗನ ಜಾತಕ ನೋಡ್ತಾ ಹೇಳಿದೆ, ಅಮ್ಮ ನೀನು ನಿನ್ ಗಂಡ ಹೇಗಿದ್ದೀರು ಅಂತ. ಒಂದು ಬಿಕ್ಕಿ ಅಳ್ತಾ ಮಗನನ್ನ ಕಳಿಸಿ ಹೇಳ್ತು, ಅಪ್ಪಾ ಅಂಥ ಪುಣ್ಯಾತ್ಮನನ್ನ ನರಕಾಧಿಪತಿ ಎಲ್ಲೂ ಇಲ್ಲ, ನರಕಾಸುರ ಎಲ್ಲೇ ಇದ್ದಾನೆ ಅನ್ನಿಸ್ಬಿಡ್ತು. ಹೇಳ್ಕೊಳಕ್ಕೆ ದೊಡ್ಡದಾದಂಥ ಬಿಸ್ನೆಸ್ಸು, ಇನ್ನೊಂದು ದೊಡ್ಡ ಕಾಂಟ್ಯಾಕ್ಟ್ ಮಾಡ್ತಿದ್ದಾನೆ. ಪುಣ್ಯಲೀಲೆಗಳು ಅವನು. ಭಗವಂತ ಇವನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದ, ನಮ್ ಗುರುಗಳನ್ನ ಕರ್ಕೊಂಡು ಹೋಗಬಹುದು. ಪಾಪಿಗಳು ಚಿರಾಯು ಅಂತೀವಲ್ವಾ, ಇದಕ್ಕೆ ಅಬ್ಬಾ ಇದಾರೆ ಮಕ್ಕಳೇ. ನೋಡಿ, ಮಗನ ಜಾತಕ ಇಟ್ಟು ಹೇಳಿದೆ, ಎಂತೆಂತ ಎಡವಟ್ಟು, ಅದಂಗಮ್ಮ ಸಹಿಸ್ಕೊಂಡಿದ್ಯಾ, ಮಗನ್ ನೋಡ್ಕೊಂಡಿದ್ಯಾ ತಾಯಿ ಅಂದ್ರೆ ಹೌದು ಗುರುಗಳೇ ಅಂತ ಇರುತ್ತೆ. ನೋಡಿ, ಈ ತರ ಎಡವಟ್ಟು ಬುದ್ಧಿ, ಎಡವಟ್ಟು ಕೆಲಸಗಳು ದಯಮಾಡಿ ಈ 3ರಲ್ಲಿ ಯಾವ್ದಿದೆ ನೋಡಿ, ಏನ್ ಮಾಡ್ತಿದ್ದೀರಿ ನೋಡಿ. ಇದು ನಿಮ್ಮನ್ನ ತಡೆಗೋಡೆಯಾಗಿ ನಿಲ್ಸಿರ್ಬೋದು. ಚಾಣಕ್ಯರು ಹೇಳಿದ ಹಾಗೆ ನರಂ ಶೀಘ್ರಂ ವಿನಶ್ಯತಿ, ಎಲ್ಲ ಮುಗಿಸ್ಕೊಂಡು ಬೀದಿಗೆ ಬರ್ತಾನೆ, ಅವ್ನು ಮುಳುಗೋಗ್ತಾನೆ, ಸಾಯ್ತಾನೆ, ಹಾಳಾಗ್ತಾನೆ, ತನ್ನ ಕುಟುಂಬದವನ್ನ ಎಲ್ಲಾರನ್ನು ತೆಗೆದು ಬೀಳಿಸ್ಬಿಡ್ತಾನೆ ಅಂತಕ್ಕಂಥದ್ದು ಎಚ್ಚರಿಕೆ. ಈ 3ರಲ್ಲಿ ಯಾವುದು ನನಗಿದೆ? ಈ 3 ಇದೆ. ವ್ಯಯ ಇಲ್ಲ, ಕಲಹಪ್ರಿಯ, ಬಟ್ ಅದನ್ನ ವಿದ್ಯೆ ಮೇಲೆ ಹಾಕೋಬಿಟ್ಟಿದ್ದೀನಿ, ಕಲಹ ಅಷ್ಟೇ. ಇನ್ನು ಆತುರ ಇದೆಪ್ಪ, ಇದೆ, ನಿಮ್ಮ ಹತ್ರ ಮುಚ್ಚಳದೇನಿಲ್ಲ, ಇದೆ. ಆ ಆತುರತೆಯನ್ನು ಕೂಡ ನನ್ನ ಕೆಲಸ ಕಾರ್ಯದ ಮೇಲೆ ಹಾಕೋಬಿಟ್ಟಿದ್ದೇನೆ, ಅದರಲ್ಲಿ ಇರ್ತೇನೆ. ನನ್ನ ಜೊತೆ ನೀವು ಒಂದ್ಸಲಿ ಡ್ರೈವಿಂಗ್ ಬರಬೇಕು, ಯು ಕ್ಯಾನ್ ಸಿ ದಟ್. 60-70 ಮೇಲೆ ನನ್ನ ಗಾಡಿ ಹೋಗೋದೇ ಇಲ್ಲ. ಏನ್ ಆತರ ಪಟ್ಟು ಹೋಗ್ಬೇಕು ಬಿಡ್ರಿ, ಅದು ನನ್ನ ಆತರ. ಯಾರಾದ್ರೂ ಅರ್ಜೆಂಟ್ಗೆ ಹೋಗ್ಬೇಕು ಅಂತ ನನ್ನ ಗಾಡಿಲಿ ಕುತ್ಕೋಬೇಕು, ಬ್ರಹ್ಮಾನಂದ. ಬ್ಯೂಟಿಫುಲ್ ಡ್ರೈವ್, ಆಡಾಡ್ಕೊಂಡು ನನ್ನ ಪಡೆ ನಡೆಯುತ್ತೆ. ಯಾವತ್ತು ಪಿಕ್ಚರ್ ಮೊದಲು ಪಿಕ್ಚರ್ ಮೊದಲು ಹೋಗಿರ್ತೇನೆ, ಅರ್ಧ ಗಂಟೆ ಮೊದಲು. ಇಲ್ಲ, ಪಿಕ್ಚರ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆದ್ಮೇಲೆ ಹೋಗಿರ್ತೇನೆ. ಅದಕ್ಕೆ ನನ್ನಾಗೆ ನಿಮ್ ಸವಾಸನೆ ಬೇಡ ಅಂತ. ಇರ್ಲಿ, ಒಂದ್ ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪುಷ್ಯ ನಕ್ಷತ್ರ, ಅಷ್ಟಮಿ, ಯುದ್ಧ ಭೀತಿ ಉಂಟು. ಪರಸ್ಥಳದಲ್ಲಿ, ಪರವೂರು, ಪರದೇಶದಲ್ಲಿರ್ತಕ್ಕಂಥವ್ರು ಬೇಗ ನಮ್ಮೂರಿಗೆ ವಾಪಸ್ ಬರಲಿ. ಒಂದು ದೊಡ್ಡದಾದಂಥ ಒಂದು ವಿಸ್ಫೋಟದ ಸೂಚನೆ ಇದು ಮಕ್ಕಳೇ. ಎಲ್ಲಿಗೆ ಬಂದು ತಲುಪಿಬಿಡುತ್ತೋ ಗೊತ್ತಿಲ್ಲ, ಜಾಗ್ರತೆ ಅಂತ ಹೇಳ್ತಾ
ತಾರಾಬಲ ಮುಖ್ಯವಾಗಿ ಯಾವ ನಕ್ಷತ್ರಕ್ಕೆ ಇವತ್ತು ಚೆನ್ನಾಗಿದೆ ನೋಡೋಣ. ಅಶ್ವಿನಿ, ಕೃತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಉತ್ತರ ಫಾಲ್ಗುಣಿ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ತಾರಾಬಲ ಇರ್ತಕ್ಕಂಥ ಒಂದು ದಿನವಾಗಿದೆ. ಇನ್ನು ಮೇಷರಾಶಿ, ಚಂದ್ರ ಸುಖಕಾರಕ, ಶನಿಯ ಸಾರದಲ್ಲಿದ್ದು ಶನಿ ಲಾಭಸ್ಥಾನದಲ್ಲಿರುವುದರಿಂದ ಚೆನ್ನಾಗಿದೆ. ಒಂದು ರೀತಿ ಪ್ರೊಫೆಸರು, ಟೀಚರು, ಲೆಕ್ಚರರು, ಜಡ್ಜು, ಈ ಅಡ್ಮಿನಿಸ್ಟ್ರೇಷನ್ನು, ರಾಜಕೀಯ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಡಾಕ್ಟರ್ಗಳು, ಈ ಥರದ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಸ್ವಲ್ಪ ಸೋಮಾರಿತನ, ಒಂದು ಸಣ್ಣದಾಗಿ ಮನೆಯಿಂದ ಹೊರಗಡೆ ಹೋಗುವಾಗ ಇಲ್ಲ ಯಾರಾದರೂ ಬಡವರು, ಈ ರಸ್ತೆ ಕ್ಲೀನ್ ಮಾಡೋರು, ವಾಚ್ಮೆನ್ನು, ಸೆಕ್ಯೂರಿಟಿ ಗಾರ್ಡ್ಗಳು, ಹೌಸ್ ಕೀಪಿಂಗು, ಆಫೀಸ್ ಬಾಯ್, ಅವ್ರಿಗೇನಾದರೂ ಒಂದು ಊಟ ತೊಗೊಂಡೋಗಿ ಕೊಡಿಸಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಶನಿ ದಶಮದಲ್ಲಿ, ಚಂದ್ರ 3ನೇ ಮನೆಯಲ್ಲಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಧೈರ್ಯ, ಸಾಹಸೆ, ಲಕ್ಷ್ಮಿ, ಅಂದುಕೊಂಡಂಥ ಕೆಲಸ ಕಾರ್ಯ ಪ್ರಗತಿ, ಆರೋಗ್ಯದಲ್ಲೂ ಕೂಡ ತುಂಬ ವಿಶೇಷವಾಗಿ ಚೇತರಿಕೆ ಆಗ್ತಕ್ಕಂಥ ಒಂದು ದಿನ. ಸ್ಟೀಲು, ಸಿಮೆಂಟು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಅಡ್ಮಿನಿಸ್ಟ್ರೇಷನ್ನು, ಈ ಒಂದು ಡ್ರೈವಿಂಗು, ಕ್ಲೀನರು, ವೆಹಿಕಲ್ಲು, ಸೆಕ್ಯೂರಿಟಿ ಏಜೆನ್ಸೀಸು, ಹೌಸ್ ಕೀಪಿಂಗು, ತೀರಾ ಕೆಳಮಟ್ಟದ ಉದ್ಯೋಗ, ತೀರಾ ಮೇಲ್ಮಟ್ಟದ ಸ್ಥಾನ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಮಿಥುನ ರಾಶಿ, ಚಂದ್ರ ಚೆನ್ನಾಗಿದ್ದಾನೆ, ಶನಿ ಸಾರ, ಎದ್ದಿದ್ ಲೇಟು, ಓಡಾಟ, ಅಂದುಕೊಂಡ ಕೆಲಸ ವೇಗವಾಗಿ ನಡೆಯೋಲ್ಲ, ಆಗದ ಕೆಲಸ ವೇಗವಾಗಿ ನಡೆಯುತ್ತೆ. ಒಂದು ಶ್ರೀನಿವಾಸ ಸುಪ್ರಭಾತ ಕೇಳಿ ಮುಂದಕ್ಕೆ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಕರ್ಕಾಟಕರ ರಾಶಿ, ಶನಿ ಅಷ್ಟಮ, ಚಂದ್ರ ಶನಿಸಾರದಲ್ಲಿ ಇರತಕ್ಕಂಥದ್ದು. ಯಾರೋ ಕುತಂತ್ರಿಗಳು, ತಂತ್ರಿಗಳು, ಪ್ರತಿತಂತ್ರಿಗಳು, ಸ್ವಲ್ಪ ಒತ್ತಡ, ಸಹೋದ್ಯೋಗಿಗಳಿಂದ ಒತ್ತಡ, ಕೆಲಸ ಕಾರ್ಯಗಳಲ್ಲಿ ಒತ್ತಡ, ನೀವು ಅಂದುಕೊಳ್ಳುವಂಥ ರಿಸಲ್ಟ್ಸ್ ಇವತ್ತು ಬರೋದಿಲ್ಲ. ನೀವು ಉತ್ಸಾಹ ಭರಿತರಾಗಿದ್ದೀರಿ, ಬಟ್ ಎದುರುಗಡೆ ಇರೋ ವ್ಯಕ್ತಿಗಳು ನಿಮ್ಮನ್ನು ನಂಬೋಲ್ಲ. ಮೇಲಾಧಿಕಾರಿ, ಕೆಳ ಅಧಿಕಾರಿ, ನಿಮ್ಮ ಕೆಳಗಡೆ ಇರೋರು ಒಂಥರ ಅಲ್ಲಿ ಏನೋ ಕಟ್ಟಿ ಹಾಕಿದಂಥ ಪ್ರಭಾವ. ಬೆಳಿಗ್ಗೆ ಎದ್ದ ತಕ್ಷಣ ನರಸಿಂಹಾಷ್ಟಕವನ್ನ ಕೇಳಿ ಮುಂದಕ್ಕೆ ಹೆಜ್ಜೆ ಹಾಕಿ ಸಮಾಧಾನ. ಸಿಂಹರಾಶಿ, ಎದ್ದಿದ್ದೇ ಲೇಟು, ಮಾಡೋದು ಲೇಟು, ಹೋಗೋದು ಲೇಟು, ಏನೋ ಒಂದು ಕೆಲವೊಂದು ಕನ್ಫ್ಯೂಷನ್ಗಳು, ತೊಳಲಾಟಗಳಿದ್ದರೂ ನಿಮ್ಮ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಒಂದು ಸಣ್ಣದಾಗಿ ಪುಷ್ಯ ನಕ್ಷತ್ರ, 1-2 ಡ್ರಾಪ್ ಎಣ್ಣೆ ಆದರೂ ದೇಹಕ್ಕೆ ಹಚ್ಚಿ ಎಳ್ಳೆಣ್ಣೆ ಸ್ನಾನ ಮಾಡ್ಕೊಂಡು ಹೋಗಿ ಆ ಶನಿ ದೋಷ ಸ್ವಲ್ಪ, ಆ ವಿಳಂಬ, ನಿಧಾನ ಅನ್ನತಕ್ಕಂಥದ್ರಿಂದ ದೂರ ಬರ್ತೀರಿ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಲಾಭಸ್ಥಾನ, ಕೆಲಸ ಕಾರ್ಯ, ಓಡಾಟ, ಸುತ್ತಾಟ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಅದರಲ್ಲೂ ಈ ಇಂಜಿನಿಯರಿಂಗ್ ವಿಭಾಗ, ಟೆಕ್ನಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಬಿಲ್ಡಿಂಗ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಫರ್ಟಿಲೈಸರ್ ಇಂಜಿನಿಯರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಮೈನಿಂಗು, ಪೆಟ್ರೋಲು, ಗ್ಯಾಸು, ಡಿಗ್ಗಿಂಗು, ಈ ಥರದ ಸಂಬಂಧಪಟ್ಟಂಥ ಕನ್ಸಲ್ಟೆಂಟ್ ಇಲ್ಲ ಟೆಕ್ನಿಕಲ್ ಕೆಲಸಗಳಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ತುಲಾ ರಾಶಿ, ಪಂಚಮದಲ್ಲಿ ಶನಿ, ಚಂದ್ರ ಬೇರೆ ಶನಿ ಸಾರದಲ್ಲಿ ಇರೋದ್ರಿಂದ ಒಂಚೂರು ಹೊರೆ ಅನ್ಸುತ್ತೆ. ಸರ್ ನನ್ನನ್ನು ರೆಕಗ್ನೈಸ್ ಮಾಡ್ತಿಲ್ಲ, ಬಿಡಿ, ಅವನ್ಯಾರು ಕೊಡೋಕೆ, ತಗೊಳಕ್ ನಾನು ಯಾರು? ಅವನು ಕೊಡ್ತಾನೆ, ನಾವು ತಗೋತೀವಿ. ಅವನು ಅಂದ್ಕೊಬಿಟ್ಟಿದ್ದಾನೆ ನಾನು ಕೊಟ್ಟೆ ಅಂತ. ಯಾರಿಗೂ ಗೊತ್ತಿಲ್ಲ, ಅವನಲ್ಲಿ ಪ್ರಚೋದನೆ ಮಾಡಿಸ್ದವನು ಆ ಭಗವಂತ. ತೆಗೆದುಕೊಳ್ಳಲು ಕೂಡ. ಅದರಿಂದ ಇವತ್ತು ನಿಮ್ಮ ವೃತ್ತಿಯ ಕಡೆ ಗಮನ ಕೊಡಿ. ನಿಮ್ಮ ಕೆಲಸ ತೃಪ್ತಿಯಿಂದ ಮಾಡಿ. ಭಗವಂತ ನೀನಿದ್ದಿ ಅಷ್ಟೇ, ಅವನು ನೋಡ್ತಿದ್ದಾನೆ. ನಾವೆಲ್ಲೇ ಬಚ್ಚಿಟ್ಕೊಂಡ್ರೆ ಅವ್ನು ನೋಡ್ಕೋತಿದ್ದಾನೆ.
ಯೋಚಿಸಬೇಡಿ, ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಭಾಗ್ಯಾಧಿಪತಿ ಭಾಗ್ಯದಲ್ಲಿರುವುದು ಭಾಗ್ಯೋದಯ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕುಟುಂಬ ಪರವಾಗಿ ತುಂಬಾ ಹೊರೆಗಳಿದ್ದಾವೆ. ಒಂದೊಂದೇ ಬಿಡಿಸ್ಕೊಳ್ತಕ್ಕಂಥ ಒಂದು ಆರಂಭವಾಗಿದೆ. ವೃಶ್ಚಿಕ ರಾಶಿಗೆ ಇವತ್ತು ಅದರ ಪೂರ್ಣ ಸಂಕಲ್ಪ ತೋರಿಸ್ತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ. ಧನುಸು ರಾಶಿ, ಚಂದ್ರಾಷ್ಟಮ, ಶನಿಯ ಸಾರ, ಜಾಗ್ರತೆ. ಹೇಳಿದ್ನಲ್ಲ, ಆತುರಂ ಸರ್ವಕಾರ್ಯೇಷು ನರಂ ಶೀಘ್ರಂ ವಿನಶ್ಯತಿ. ಯಾರು ಆತರ ಪಡ್ತಾನೋ ಅವನು ಕೆಟ್ಟೋಗ್ತಾನೆ. ಇವತ್ತು ನಿಮ್ಮ ಆತುರವೇ, ದುಡುಕು ಸ್ವಭಾವವೇ, ನಂಬಿಕೆ, ಗೊತ್ತಿಲ್ಲದವ್ನು ನಂಬೋದು, ಗೊತ್ತಿಲ್ಲದ ವ್ಯವಹಾರ ಮಾಡೋದು, ಗೊತ್ತಿಲ್ಲದ ವ್ಯಾಪಾರ ಮಾಡೋದು, ಇವುಗಳಿಂದಲೇ ನಾವು ಕಳ್ಕೊಳ್ತಿರ್ತಕ್ಕಂಥದ್ದು. ಜಾಗ್ರತೆ ಧನಸ್ಸು, ಇದೊಂದು ದೂರ ಪ್ರಯಾಣ, ದೂರ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ದಯಮಾಡಿ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಕೇಂದ್ರ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ ಅದ್ಭುತವಾದಂಥ ಸಂಕಲ್ಪದಲ್ಲಿ ಕುಳಿತಿದ್ದಾನೆ, ಚೆನ್ನಾಗಿದೆ. ಶನಿ ಸಾರದಲ್ಲಿದ್ದು ಶನಿ ನಿಮ್ಮ ಧನಸ್ಥಾನದಲ್ಲಿರೋದ್ರಿಂದ ಈ ಲಾಯರು, CBI, CID, ಟೆರರಿಸಂ ಕಂಡುಹಿಡಿಯೋದು, ರಿಸರ್ಚ್ ಮಾಡೋದು, ಈ ತರದ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಭರ್ಜರಿ ಬೇಟೆಗಳು. ನೋಡಿ, ಕರೆಕ್ಟಾಗಿ 42ನೇ ದಿನಕ್ಕೆ ಕರ್ಕೊಂಡು ಬಂದಿದ್ದಾನೆ ಭಗವಂತ. ಲೆಕ್ಕಗಳೇ, ಪ್ಲಾನೆಟ್ ಮೂವ್ಮೆಂಟ್ಸ್ ಮಿಸ್ ಮಾಡೋದೇ ಇಲ್ಲ. ಸೊ ಅಂಥದ್ದೊಂದು ಶಕ್ತಿ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹುಳಿ ಪದಾರ್ಥಗಳು ಅದ್ಭುತ. ಇನ್ನು ವಿಶೇಷವಾಗಿ ಕುಂಭರಾಶಿ, ಶನಿ ನಿಮ್ಮ ಮನೇಲೆ, ಚಂದ್ರ 6ನೇ ಮನೆ. ಒಂದು ರೀತಿ ಪರಿವರ್ತನೆ ಅಲ್ಲ, ಅವರಿಬ್ರು ಅವ್ರವ್ರ ಮನೇಲಿದ್ದಾರೆ, ಚೆನ್ನಾಗಿದೆ, ತೊಂದರೆಗಳೇನು ಇಲ್ಲ. ಅದರಲ್ಲೂ ಈ ಒಂದು ಮನೆ ಕಟ್ಟಡ, ಕಾಮಗಾರಿ, ಕಾರ್ಪೆಂಟರ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ರಿಪೇರಿ, ಈ ಒಂದು ಫರ್ನಿಚರ್ ಕೆಲಸ ಕಾರ್ಯ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಇಂಟೀರಿಯರ್ ಡೆಕೋರೇಷನ್, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಾನಿಕಲ್ ಕೆಲಸ, ಸರ್ವಿಸ್ ಇಂಡಸ್ಟ್ರಿ, ಗಾಡಿಗಳು ಇಟ್ಕೊಂಡಿದ್ದೀರಾ, ಟೂರ್ಸ್ ಇಟ್ಕೊಂಡಿದ್ದೀರಾ, ಟ್ರಾವೆಲ್ಸ್ ಇಟ್ಕೊಂಡಿದ್ದೀರಾ, ಅರ್ಥಿಂಗ್ ಇಟ್ಕೊಂಡಿದ್ದೀರಾ, ಮೈನಿಂಗ್ ಇಟ್ಕೊಂಡಿದ್ದೀರಾ, ಕ್ರಷರ್ ಇಟ್ಕೊಂಡಿದ್ದೀರಾ, ಅಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿದೆ, ಚೆನ್ನಾಗಿದೆ. ಇನ್ನು ಮೀನರಾಶಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲೇ ಇರುವುದರಿಂದ ಗೌರವ. ವೃತ್ತಿಯಲ್ಲಿ ಗೌರವಕ್ಕೆ ನೋಡಿ ಮಕ್ಕಳೇ, ಎಲ್ಲ ಹುಡುಕಿ ಬರುತ್ತೆ, ಎಲ್ಲ. ಇವತ್ತು ನೋಡಿ, ನಾವು ನಮ್ಮ ಗುರುಗಳನ್ನ ಅಷ್ಟು ಪ್ರೀತಿಯಿಂದ ನಾವು ನೆನೆಸ್ಕೋತಿದ್ದೇವೆ ಅಂದ್ರೆ ಕಾರಣ ಅವರು ಇಟ್ಟುಕೊಂಡು ಬಂದಂತ ಆ ಒಂದು ಸರಳತೆ, ಆ ಗೌರವ. ಅದಕ್ಕೆ ಅವ್ರನ್ನ ಹುಡ್ಕೊಂಡು ಹೋಗೋರು. ಜನ ಮರಳೋ ಜಾತ್ರೆ ಮರಳೋ, ಇವತ್ತು ಈ 30 ವರ್ಷದಿಂದ ಈ ಪಯಣದಲ್ಲಿದ್ದೇನೆ. ಈ ಗೌರವ ಉಳಿಸಿಕೊಂಡಿದ್ರಿಂದಲೇ 30 ವರ್ಷದ ಹಿಂದಿನವರು ಕೂಡ ಈಗಲೂ ಹುಡ್ಕೊಂಡು ಬರ್ತಾರೆ. ಅಂದ್ರೆ ಅದೊಂದು ಪ್ರೀತಿ, ಸರಳತೆ, ಗೌರವ. ಸೊ ನಿಮ್ಮ ವೃತ್ತಿಯಲ್ಲಿ ಆ ಬದ್ಧತೆ, ಸಿದ್ಧತೆ, ಗೌರವ, ಈ 3 ಇಟ್ಕೊಂಡು ಹೋಗಿ, ಖಂಡಿತ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಧನ ಸಂಪಾದನೆ ಎಲ್ಲವನ್ನು ಪಡೆಯತಕ್ಕಂಥದ್ದಾಗುತ್ತೆ. ಮೀನರಾಶಿಯವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.